ಶರಣಾರ್ಥಿ. ವಚನಾಧಾರಿತ ನೈಜ ಆಚರಣೆಯ ಬಗ್ಗೆ ಸುಮಾರು ದಿನಗಳಿಂದ ಆಗುತ್ತಿರುವ ಚರ್ಚೆ ಒಂದು ಸರಣಿಯ ರೂಪದಲ್ಲಿ ತಾವೆಲ್ಲ ಗಮನಿಸಿದಿರಿ. ಇವತ್ತು ಮತ್ತೊಂದು ವಿಷಯವನ್ನು ಕೈಗೆತ್ತಿಕೊಂಡು ಅದರ ಬಗ್ಗೆ ಪೂಜ್ಯ ಬೇಲಿಮಠದ ಶಿವರುದ್ರ ಮಹಾಸ್ವಾಮೀಜಿಯವರಿಂದ ಮಾರ್ಗದರ್ಶನ ಪಡಿಬೇಕು ಅಂತ ಹೇಳಿ ಅವರನ್ನು ಮತ್ತೆ ಆಹ್ವಾನ ಮಾಡಿದಾಗ ಅವರು ಪ್ರೀತಿಯಿಂದ ಬಂದಿದ್ದಾರೆ. ಇಲ್ಲಿಯವರೆಗೂ ಕೂಡ ಈ ಸರಣಿಯಲ್ಲಿ ಇನ್ಯಾರು ಬರಬಾರ್ದು ಅನ್ನೋ ಒಂದು ನೆಲೆಗೆ ನಾವು ತಗೊಂಡ್ಬಂದಿದ್ದೇವೆ. ಇಂದು ಕೂಡ ಅವರು ನಮಗೆಲ್ಲ ಮಾರ್ಗದರ್ಶನ ಮಾಡೋದಕ್ಕೆ ಬಂದಿದ್ದಕ್ಕಾಗಿ ತಮ್ಮೆಲ್ಲರ ಪರವಾಗಿ ಬಸವ ಸಮಿತಿಯ ಪರವಾಗಿ ಅವರಿಗೆ ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಶರಣಾರ್ಥಿ ಗುರುಗಳೇ. ತಮಗೆ ಗೊತ್ತಿರುವ ಹಾಗೆ ಈ ಸರಣಿ ಆರಂಭವಾದ ನಂತರ ಕಲಬುರಗಿಯಲ್ಲಿಯೂ ಕೂಡ ನೈಜ ಆಚರಣೆಯ 1 ತಿಂಗಳದ ಪ್ರವಚನವನ್ನು ತಾವು ಗಮನಿಸಿದಿರಿ ಗುರುಗಳೇ. ಇದೇ ನೆಲೆಯಲ್ಲಿ ಈಗ ಶರಣ ಸಂಸ್ಕೃತಿ ಅಭಿಯಾನ ಅಂತ ಅನೇಕ ಮಠಾಧೀಶರು ಸೇರಿ ಮಾಡ್ತಾ ಇದ್ದಾರೆ. ಸೆಪ್ಟೆಂಬರ್ 1ರಿಂದ ಮಾಡ್ತಾ ಅಲ್ಲಿಯೂ ಕೂಡ ನೈಜ ಆಚರಣೆಗಳ ಬಗ್ಗೆ ಒತ್ತು ಬರ್ತಾ ಇರೋದರಿಂದ ಗಮನಿಸಿದ್ರೆ ಬಸವ ಸಮಿತಿಯ ಈ ಚಿಂತನದ ಪ್ರಭಾವ ಎಲ್ಲ ಕಡೆ ಎಲ್ಲರ ಮನಸ್ಸನ್ನು ಆವರಿಸಿದೆ, ಎಲ್ಲ ಒಟ್ಟಾರೆಯಾಗಿ ಹರಡ್ತಾ ಇದೆ. ನೈಜ ಆಚರಣೆಗಳಿಗೇನು, ನಮ್ಮಲ್ಲಿರ್ತಕ್ಕಂಥ ಒಂದು ಸೀಮಿತ ಆಚರಣೆಗಳಿಗೇನು, ಯಾವುದೋ ಹಳೆಯದನ್ನು ಇದೇ ಸತ್ಯ ಅಂತ ಹೊರಟಿರ್ತಕ್ಕಂಥ, ನಾನು ಅನೇಕ ಬಾರಿ ಹೇಳ್ತೇನೆ ಸಿದ್ಧ ಮಾದರಿ ಅಂತ ನೀವು ಹೇಳ್ತಿರ್ತೀರಿ. ಸಿದ್ಧ ಮಾದರಿಯ ಆಚೆ ನೋಡೋದನ್ನು ಬಸವಣ್ಣನವರು ಯಾವ ರೀತಿ ಬಹಿರಂಗ, ಅವರೇ ಒಂದು ವಿಶೇಷವಾದ ರೀತಿಯಲ್ಲಿ ಇದಂತೂ ಈ ಚರ್ಚೆ, ಅದು ಕೂಡ ನಾವು ಇಲ್ಲಿ ಚರ್ಚೆ ಮಾಡೋದ್ರ ಮೇಲೆ ಅನೇಕ ವಚನಗಳನ್ನು ನೋಡಿದಾಗ ಬಸವಣ್ಣ ಯಾವುದನ್ನು ಕೂಡ ಇಂಥದ್ದು ಪುಸ್ತಕ ಅಂದರೂ ಕೂಡ ಪುಸ್ತಕ ಅಂದರೆ ಏನು, ಅದರೊಳಗೆ ಏನಿದೆ, ಹಾಗೆ ಪ್ರತಿಯೊಂದು ವಚನದಲ್ಲಿಯೂ ಕೂಡ ಇದು ತಾವು ಗಮನಿಸಿದ್ದೀರಿ ಗುರುಗಳೇ. ಅದು ನೀವು ಕೂಡ ಹೌದು, ಇದೊಂದು ಒಳ್ಳೆಯ ಮಾರ್ಗ ಬಸವ ಸಮಿತಿಯಲ್ಲಿ ಸಿದ್ಧ ಮಾದರಿ ಆಚೆ ಅನ್ನೋದು ಬಂದಿದ್ದನ್ನು ಕೂಡ ತಾವು ನನಗೆ ಸೂಚಿಸಿದಿರಿ ಗುರುಗಳೇ. ಹೋದ ಸೋಮವಾರ ಕರ್ಮ ಸಿದ್ಧಾಂತದಿಂದ ಕರ್ಮದಿಂದ ಕಾಯಕ ಅನ್ನೋದನ್ನು ನಾವು ಮಾಡಿ ಸಿದ್ಧಾಂತ ಬೇಡ ಅಂತ ತಾವು ಹೇಳಿದ್ರಿ. ಅಲ್ಲ, ಹೌದು, ಕರ್ಮ ಸಿದ್ಧಾಂತ ಕಾಯಕ ಅನುಭವ ಅಂತ ಹೇಳಿ, ಕರ್ಮ ಸಿದ್ಧಾಂತ ಮತ್ತು ಕಾಯಕದ ಅನುಭವದ ಕಡೆಗೆ ಅನ್ನೋ ಮಾತನ್ನು ತಾವು ಮಾರ್ಗ ಸೂಚಿಸಿದ್ರಿ. ಇವತ್ತು ನನಗೆ ಅನೇಕ ಬಾರಿ ಚರ್ಚೆ ಮಾಡ್ತಾ ಇರುವಾಗ ಈ ನೈಜ ಆಚರಣೆ ಹಿನ್ನೆಲೆ ಅಲ್ಲ ಗುರುಗಳೇ, ಅನೇಕ ಬಾರಿ ನಾವು ಇದರಲ್ಲಿ ಆಳವಾಗಿ ಚಿಂತನೆ ಮಾಡುವಾಗ ಇದು ಅಹಂ, ಸೋಹಂ, ದಾಸೋಹಂ ಈ 3 ಶಬ್ದಗಳು ಕೇಳೋದಕ್ಕೆ ತುಂಬ ಚೆನ್ನಾಗಿವೆ ಗುರುಗಳೇ. ಅದು ಹೇಗೆ ಅಹಂ, ಹೇಗೆ ಸೋಹಂ, ಹೇಗೆ ದಾಸೋಹಂ, ಅದನ್ನು ಸ್ವಲ್ಪ ಅದರ ವಿಶ್ಲೇಷಣೆ ಹಾಗೆ ಮುಂದಾದ ಮೇಲೆ ದಾನ ಮತ್ತು ದಾಸೋಹ ಈ ವಿಷಯದ ಬಗ್ಗೆ ಬರ್ಬೋದೇನೋ ಅನ್ನೋ ನನಗೆ ಅನ್ನಿಸ್ತೀವತ್ತು. ಅದಕ್ಕಾಗಿ ಈ ಅಹಂ ಏನು, ಸೋಹಂ ಏನು, ದಾಸೋಹಂ ಅಂದೇನು ಅನ್ನೋದನ್ನು ತಾವು ಆರಂಭದಲ್ಲಿ ಅದನ್ನು ನಮಗೆ ವಿಶ್ಲೇಷಣೆ ಮಾಡಿಕೊಟ್ರೆ ಮುಂದೆ ಹೋಗ್ಬೋದು. ಸ್ವಾನುಭಾವದ ನೆಲೆಯ ನಾನೇನಬಲ್ಲೆನೆ, ನೀವೇ ಒಳಹೊಕ್ಕು ಏನ ನುಡಿಸಿದರೆ ಅದನ್ನೇ ನಾನುಡಿವೆ ಗುರುವೇ ಕೃಪೆಯಾಗು. ನಮ್ಮ ಆನ್ಲೈನ್ ಅರಿವಿನ ಮನೆಯ ಎಲ್ಲ ಚಿಂತಕರಿಗೆ, ಅನುಭಾವಿಗಳಿಗೆ, ಪರೀಕ್ಷಕರಿಗೆ ಶರಣಾರ್ಥಿ. ಅಣ್ಣ ಅವರು ಹೇಳಿದ್ರು, ಅಹಂ, ಸೋಹಂ, ದಾಸೋಹಂ ಅಂತ ಅನ್ನುವಂಥದ್ದು ವಾಸ್ತವವಾಗಿ ಉಪನಿಷತ್ತಿನ ನೆಲೆಯಲ್ಲಿ, ಆಧ್ಯಾತ್ಮ ಸಾಧನೆಯ ನೆಲೆಯಲ್ಲಿ ನಾನು ಬೇರೆ ಅಲ್ಲ, ದೇವರು ಬೇರೆ ಅಲ್ಲ, ನಾನು ಎರಡಳಿದು ಕೂಡುವಂಥ ನೆಲೆಯನ್ನು ಉಪನಿಷತ್ಕಾರರು ತಮ್ಮ ಅನುಭವದ ನೆಲೆಯಲ್ಲಿ ಹೇಳಿದ 3 ಶಬ್ದಗಳಿವೆ. ಒಂದು ಅಹಂ ಬ್ರಹ್ಮಾಸ್ಮಿ. ಅಹಂ ಬ್ರಹ್ಮಾಸ್ಮಿ ಅಂತ ಅನ್ನುವಂಥದ್ದು ಅದ್ವೈತದ ಅತ್ಯುತ್ತಮವಾಗಿರುವಂಥ ಒಂದು ಆತ್ಯಂತಿಕ ಮಾತು ಅಂತ ಎಲ್ಲರೂ ಹೇಳ್ತಾರೆ. ಅಹಂ ಬ್ರಹ್ಮಾಸ್ಮಿ ಅಂತಂದರೆ ಜೀವೋ ಬ್ರಹ್ಮೈವ ನಾಪರಃ, ಜೀವವೇ ಬ್ರಹ್ಮ, ಅದು ಬಿಟ್ಟು ಬೇರೆ ಇಲ್ಲವೇ ಇಲ್ಲ ಅಂತ ಅನ್ನುವಂಥ ನೆಲೆಯಲ್ಲಿ ಬಂದಾಗ ಅಹಂ ಬ್ರಹ್ಮಾಸ್ಮಿ ಅಂತ ಅನ್ನುವಂಥ ಮಾತು ಬಂತು. ಅಲ್ಲಿ ಅಹಂ ಅಂತ ಅನ್ನುವಂಥ ಶಬ್ದ ಬಂತಲ್ಲ, ಅದು ನಾವು ಭಗವಂತ ದೊಡ್ಡವನು, ನಾನು ಚಿಕ್ಕವನು ಅಂತ ಅನ್ನುವಂಥ ನೆಲೆಯಲ್ಲಿ ಅದನ್ನು, ಆ ಭಗವಂತನೇ ನಾನು, ಭಗವಂತ ಅಲ್ಲಿದ್ದಾನೆ ಅಂತೇಳಿ ಅದನ್ನು ಸ್ವಲ್ಪ ದೂರ ಇಟ್ಟು ನೋಡುವಂಥ ನೆಲೆ ಇದೆಯಲ್ಲ, ಅದು ಸೋಹಂ ಆಯಿತು. ಸಹ ಅಹಂ, ಅವನೇ ನಾನು,
ಇಲ್ಲಿ ನಾನು ಅವನು ಅನ್ನುವಂಥ ಭೇದವೇ ಇಲ್ಲ ಅಹಂ ಅಂತ ಅನ್ನುವಂಥ ನೆಲೆಯಲ್ಲಿ. ಸೋಹಂ ಅನ್ನೋದ್ರಲ್ಲಿ ಸ್ವಲ್ಪ ದೂರ ಇಟ್ಟು ನೋಡುವಂಥದ್ದು. ಸಹ ಅಹಂ, ಅವನು ನಾನು. ಆಮೇಲೆ ಅಷ್ಟೇ ಅಲ್ಲ, ಇನ್ನೂ ಮುಂದಕ್ಕೆ ಹೋದಂಥ ಒಂದು ಸನ್ನಿವೇಶದಲ್ಲಿ ದಾಸೋಹಂ ಅಂತ ಅನ್ನುವಂಥ ಶಬ್ದ ಸಂಸ್ಕೃತದಲ್ಲಿ ಏನು ಸೇರ್ಕೊಳ್ತು. ನಾನು ಅವನಿಗೆ ಸಂಪೂರ್ಣವಾಗಿ ಸಮರ್ಪಿತನಾದವನು, ನಾನು ಅವನ ದಾಸ, ಅವನು ನನ್ನ ಒಡೆಯ ಅಂತ ಅನ್ನುವಂಥ ನೆಲೆಯಲ್ಲಿ. ಈ ಒಂದು ವ್ಯವಸ್ಥೆಯಲ್ಲಿ ಪೂಜ್ಯ ಪೂಜಕ ಭಾವ, ಈ ವ್ಯವಸ್ಥೆಗಳು ಅದರಲ್ಲಿ ಸೇರಿಕೊಳ್ತವೆ. ಇದು ಅವರು ತಮ್ಮ ಆತ್ಮಾನುಭವದ ನೆಲೆಯಲ್ಲಿ ತಲುಪುವಂಥ ಎತ್ತರದ ಹಾದಿಯಲ್ಲಿ ಹೋದಂಥ ಒಂದು ಮೈಲುಗಲ್ಲು ಅಂತ ಇಟ್ಕೊಳ್ಳಿ. ಆದರೆ ಅದನ್ನು ಶಾಸ್ತ್ರಗ್ರಂಥಗಳಲ್ಲಿ ವ್ಯವಸ್ಥೆಗಳಲ್ಲಿ ಏನಾಯಿತು ಅಂತಂದರೆ, ಅದು ನೋಡಿ, ಅಲ್ಲಿ ಅಯಮಾತ್ಮ ಬ್ರಹ್ಮ ಸೋಹಂ ಅಂತ ಅನ್ನುವಂಥದ್ದನ್ನು ವ್ಯಾಖ್ಯಾನ ಮಾಡಿದ್ರು. ಆಮೇಲೆ ಅಷ್ಟೇ ಅಲ್ಲ, ಜೀವೋ ಬ್ರಹ್ಮ ಇವನಾಪರಹ, ಇವೆಲ್ಲನೂ ಆ ಮಾತುಗಳು ಬರ್ತವೆ. ಇದು ಕೇವಲ ವಚನದಲ್ಲಿ ಮಾತ್ರ ಸೇರಿಕೊಳ್ತು, ಆನುಭಾವಿಕ ನೆಲೆಯಲ್ಲಿ ತೆಗೆದುಕೊಳ್ಳೇ ಇಲ್ಲ. ಅಪ್ಪ ಬಸವಣ್ಣ ಹೇಳಿದ್ದದನ್ನೇ. ಅರ್ಥ ಆಗಲಿಲ್ಲ ಗುರುಗಳೇ. ವಚನ ನೆಲೆ ಅಂತಂದ್ರೆ ಹೇಳೋದು, ಆ ಶಾಸ್ತ್ರ ಹೀಗೆ ಹೇಳುತ್ತೆ, ಆ ಶಾಸ್ತ್ರ ಹೀಗೆ ಹೇಳುತ್ತೆ. ವಚನದ ನೆಲೆ, ಬಾಯಿನಲ್ಲಿ ಹೇಳೋವಂಥ ನೆಲೆ, ಆನುಭಾವಿಕ ನೆಲೆಯಲ್ಲಿ ಬರಲಿಲ್ಲ. ನುಡಿದಂತೆ ನಡೆಯರು ಬರಲಿಲ್ಲ. ಬರುವಂಥ ಪ್ರಸಂಗ ಇಷ್ಟನೇನೆ. ಕೇವಲ ಶಬ್ದಗಳನ್ನು ಕುರಿತು ನಾವು ವಿಜೃಂಭಣೆ ಮಾಡೋದ್ರಿಂದ ಅರ್ಥ ಆಗೋದಿಲ್ಲ. ಶರಣರು ಹೇಳುವಂಥ ನೆಲೆಯಲ್ಲಿ ಶಬ್ದದೊಳಗಣ ನಿಶ್ಶಬ್ದ ಅನುಭಾವದ ನೆಲೆಯಲ್ಲಿ ಮೂಡಿಬರ್ತದೆ. ದಾಸೋಹ ಅನ್ನುವುದು ಶಬ್ದವಾಗಿ ಉಳಿಯಬಾರದು, ಸಮರ್ಪಣೆಯ ನೆಲೆಯಲ್ಲಿ ಬರಬೇಕು ಅಂತ ಅನ್ನುವಂಥ ನೆಲೆಯನ್ನು ನಮ್ಮ ಶರಣರು ಇಟ್ಟುಕೊಂಡು ಹೋದರು. ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಅಲ್ಲಿ ಆ ಪ್ರಶ್ನೆ ಅಂತ ಇಟ್ಕೊಂಡಾಗ ಅಹಂ ಅಂತ ಅನ್ನುವಂಥದ್ದು, ಸೋಹಂ ಅಂತ ಅನ್ನುವಂಥದ್ದು ನೋಡಿ. ಅಹಂ ಅಂತ ಅನ್ನುವಂಥದ್ದು ನಾನು ಬಿಟ್ಟು ಬೇರೆ ಏನೂ ಇಲ್ಲ ಅಂತ ಅನ್ನುವಂಥ ನೆಲೆಯಲ್ಲಿ ಸಂಪೂರ್ಣವಾಗಿ ದ್ವಂದ್ವವಿಲ್ಲದೆ ಇರತಕ್ಕಂಥ ಸ್ಥಿತಿ ಅಹಂ ಅನ್ನೋದು ಹೇಳ್ಕೊಟ್ರೆ, ಸೋಹಂ ಅಂದರೆ ಅವನಲ್ಲಿದ್ದಾನೆ, ಅವನೇ ನಾನು ಅಂತ ಹೇಳ್ಕೊಳ್ಳುವಾಗ ಎರಡನ್ನ ಕಲ್ಪನೆ ಮಾಡ್ಕೊಳ್ಳುವಂಥ ಬೌದ್ಧಿಕ ಕಸರತ್ತಲ್ಲಿ ಕಾಣುತ್ತೆ. ಅಂದರೆ ಒಂದು ಕನ್ನಡಿಯ ಮುಂದೆ ನಿಂತಾಗ ಅದು ನಾನು ಎರಡು ಒಂದೇ ಅನ್ನೋದು ಅಲ್ಲ. ಅದು ಕನ್ನಡಿಯಲ್ಲಿ ನಿಂತಾಗ ನೀವು ಕನ್ನಡಿ ನೋಡೋದಿಲ್ಲ, ನಿಮ್ಮ ಮುಖ ನೋಡ್ತೀರಿ. ಅಲ್ಲಿ ದ್ವಂದ್ವ ಇಲ್ಲ, ಎರಡು ಒಂದೇ. ಆದರೆ ಅಲ್ಲಿ ನೋಡುವಂಥ ಸನ್ನಿವೇಶದಲ್ಲಿ ಕನ್ನಡಿಯಲ್ಲಿರುವುದು ಪ್ರತಿಬಿಂಬ, ನಾನು ಬಿಂಬ ಅಂತ ಅನ್ನುವಂಥ ಬೌದ್ಧಿಕ ರಚನೆ ಬಂದಾಗ ಸೋಹಂ ಅಂತ ಅನ್ನುವಂಥ ನೆಲೆ ಬರ್ತದೆ. ಅಂದರೆ ಅಲ್ಲಿ ಬೌದ್ಧಿಕವಾದಂಥ ನೆಲೆ ಅಲ್ಲ, ಆನುಭಾವಿಕ ನೆಲೆಯಿಂದ ಬೌದ್ಧಿಕ ನೆಲೆಗೆ ಬಂದಾಗ ಅದು ಸೋಹಂ ಅಂತ ಅನ್ನುವಂಥ ಒಂದು ನೆಲೆ ಬಂತು. ಅಹಂ ಸೋಹಂ ದಾಸ. ಅದರಲ್ಲಿ ನಾನು ಏನೇ ಆಗಲಿ ನಾನು ಸಮರ್ಪಿತನಾಗಿದ್ದೇನೆ ಅಂತೇಳಿ ಸಮರ್ಪಣೆಯ ಭಾವದಲ್ಲಿ ಹೋಗುವಂಥದ್ದು ಇದೆಯಲ್ಲ, ಅಂದರೆ ಶರಣಾಗತ ಭಾವನ ಗುರು, ಅದು ದಾಸೋಹಂ. ನಾನು ನಿನ್ನ ಸೇವಕ, ನಾನು ನಿನಗೆ ಸಮರ್ಪಿತನಾದ. ಅಲ್ಲ, ನಾನು ನೀನು ಬಂದಾಗ ಮತ್ತೆ ದ್ವಂದ್ವ ಬರಲಿಲ್ಲ. ಅಲ್ಲ, ದಾಸೋಹ ಅಂತ ಅನ್ನುವಂಥ ಲೆಕ್ಕದಲ್ಲಿ ನಾನು ಕಡಿಮೆ, ನಾನು ಇಲ್ಲ, ನೀನೇ ಎಲ್ಲ ಅನ್ನುವಂಥ ನೆಲೆ ಬರ್ತದಲ್ಲ, ಅದು ಅಲ್ಲಿ ನಾನು ಅನ್ನೋದಕ್ಕೆ ವಿಜೃಂಭಣೆ ಇಲ್ಲ. ಅದು ವಿಜೃಂಭಣೆ ಇಲ್ಲ, ಆದರೂ ಕೂಡ ನಾನು ನೀನು ವ್ಯತ್ಯಾಸ ಆಯ್ತಲ್ಲ. ಅದೇ ನಾನು ನೀನೆಂಬ ಉಭಯ ಭೇದ ಒಳಿದು ಅಂತ ಹೇಳಿ ಅಪ್ಪ ಶರಣರು ಮುಂದೆ ಅದನ್ನೇ ಹೇಳ್ತಾರಲ್ಲ, ಅಳಿಬೇಕದು. ಅಲ್ಲಿ ನಾನು ಅದಕ್ಕೆ ಹೇಳಿದ್ರು, ನಾನೆನ್ನೆ ನೀನೆನ್ನೆ. ಅಕ್ಕ ಹೇಳಿದ್ರು ಅಲ್ಲಿ ದ್ವಂದ್ವ ಇದೆ. ಲಿಂಗವೆನ್ನೆ ಲಿಂಗೈಕ್ಯವೆನ್ನೆ, ಸಂಘವೆನ್ನೆ ಸಮರಸವೆನ್ನೆ, ನಾನೆನ್ನೆ ನೀನೆನ್ನೆ, ಆಯಿತೆನ್ನೆ ಆಗದೆನ್ನೆ. ಈ ಪ್ರಶ್ನೆಗಳು ಬಂದಾಗ ಆ ದ್ವಂದ್ವಗಳ ನೆಲೆ ಇದೆಯಲ್ಲ, ಅಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿರುವಂಥ ವ್ಯತ್ಯಾಸ ಅದು. ಅಂದ್ರೆ ಹತ್ತಿರಕ್ಕೆ ಹೋಗಿ ಇನ್ನು ಕರಗುವಂಥ ಸನ್ನಿವೇಶದಲ್ಲಿ ಬರುವಂಥ ವ್ಯವಸ್ಥೆ ಅದು. ಈ ವಚನಗಳಲ್ಲಿ ಶಬ್ದಗಳು ಬಹಳ ಸೂಕ್ಷ್ಮವಾಗಿರ್ತವೆ. ಅಲ್ಲ, ಶಬ್ದಗಳನ್ನ ನೋಡೋದು ಎಲ್ಲಾ ಪಂಡಿತರುಗಳು ನೋಡ್ತಾರೆ. ಶಬ್ದದೊಳಗಣ ನಿಶ್ಶಬ್ದವನ್ನ ನೋಡೋದಿದೆಯಲ್ಲ, ಅದು ವಚನಾನುಭವದ ನೆಲೆ. ಅದು ಆ ಶಬ್ದಗಳಲ್ಲಿ ಭೌತಿಕವಾದವನ್ನ ನೋಡ್ತಾರೆ ಹೊರತಾಗಿ ತಾವು ಹೇಳಿದಾಗ ಆನುಭಾವಿಕ ಶಬ್ದಾರ್ಥವನ್ನು ಅವ್ರು ಅಲ್ಲ. ಶಬ್ದಗಳು ನಮ್ಮ ಕಣ್ಣ ಕಾಣ್ತದೆ, ಶಬ್ದದೊಳಗಣ ನಿಶ್ಶಬ್ದ ಕಣ್ಣ ಕಾಣೋದಿಲ್ಲ. ಕಾಣಲ್ಲ. ನೀವು ನಿಮ್ಮ ವಿದೇಶದ ನಿಮ್ಮ ಇಂಗ್ಲಿಷ್ನಲ್ಲೂ ಹೇಳ್ತೀರಿ ಬಿಟ್ವೀನ್ ದಿ ಲೈನ್ ಅಂತೀರಿ. ಹೌದು. ಅಂದ್ರೆ ಎರಡು ಸಾಲುಗಳ ಮಧ್ಯೆ ಇರ್ತಕ್ಕಂಥ ಶೂನ್ಯ ಇದೆಯಲ್ಲ, ಅದನ್ನು ಗಮನಿಸು ಅಂತ ಹೇಳ್ತೀರಿ ನೀವು. ಟು ರೀಡ್ ಇನ್ ಬಿಟ್ವೀನ್ ದ ಲೈನ್ಸ್ ಅಂತೀವಿ. ಅದು ನೋಡಿ, ಶಬ್ದದೊಳಗಣ ನಿಶ್ಶಬ್ದವನ್ನ ಕಲಿಯಬೇಕು ಅಂತ ಅನ್ನುವಂಥದ್ರ ಪ್ರಭಾವಕ್ಕೆ ಸಿಕ್ಕದಂಥ ಪಾಶ್ಚಾತ್ಯ ವಿದ್ವಾಂಸರು ನೀವು ಹೇಳಿದ ಶಬ್ದ ಹೇಳಿದ್ರು, ರೀಡಿಂಗ್ ಬಿಟ್ವೀನ್ ದ ಲೈನ್ ಅಂತ. ಹೌದು. ಅಂದ್ರೆ ಆನುಭಾವಿಕ ನೆಲೆಗೆ ಆಕರ್ಷಿತರಾದಂಥ ಇದು ಆಂಗ್ಲ ಶಬ್ದ. ಅದು ಆಂಗ್ಲ ಶಬ್ದ. ಹೌದು, ಆಂಗ್ಲ ಶಬ್ದ ಅಷ್ಟೇ. ಅದಕ್ಕೆ ನಮಗೆ ಇಲ್ಲಿ ಶಬ್ದದೊಳಗಣ ನಿಶ್ಶಬ್ದ ಅಂದಾಕ್ಷಣ ಸಾಮಾನ್ಯ ಹೆಂಗ್ ಅರ್ಥ ಮಾಡ್ಕೋಬಹುದು? ಅಲ್ಲ, ಶಬ್ದದೊಳಗಣ ನಿಶ್ಶಬ್ದ ಅಂತಂದ್ರೆ ಒಂದು ಉದಾಹರಣೆ ಕೊಡಿ.
ಉದಾಹರಣೆ ಕೊಡಿ. ಅಲ್ಲ, ಶಬ್ದದೊಳಗಣ ನಿಶಬ್ದ ಅಂತಂದ್ರೆ ನಾವು ಏನು ಹೇಳ್ತೇವೆ ಅದು ನಿಂತ ಮೇಲೆ ನಮ್ಮ ಮನಸ್ಸಿನ ಮೇಲೆ ಏನು ಭಾವನೆ ಬಂದಿರ್ತಲ್ಲ ಅದು ನಿಶಬ್ದದ ಅನುಸಂಧಾನ ಅಲ್ವಾ? ಅದೊಂದು ಪರಿಣಾಮ ಅಂತೀರಾ? ಹಾ, ಪರಿಣಾಮ. ಅಂದ್ರೆ ಒಂದು ಶಬ್ದವನ್ನು ಓದಿದಾಗ ನನಗೇನದು ಅರ್ಥ ಅದು ಅಂತರಂಗದಲ್ಲಿ ಏನು ಬಂತಲ್ಲ ಅದಕ್ಕೆ ಶಬ್ದ ಇಲ್ಲ, ಅದು ಶಾಶ್ವತ. ಅದು ಅದಕ್ಕೆ ತಾವ ಈಗಲೇ ಸ್ವಾನುಭಾವದ ನೆಲೆ ಅಂತ ಒಂದು ಮಾತು. ಹೌದೌದು. ಇದನ್ನ ಹೆಂಗ್ ಜೋಡಿಸ್ತೀರಿ ನೀವು? ಅಲ್ಲ, ಸ್ವಾನುಭಾವದ ನೆಲೆ ಇದೆಯಲ್ಲ, ಸ್ವಾನುಭಾವ ಅನ್ನೋದು ಅದು ಇರ್ತಕ್ಕಂಥ ವಾಸ್ತವ ಸತ್ಯ. ಆದ್ರೆ ನಾನು ಅದನ್ನ ಬೇರೆ ಅಂತ ನೋಡುವಂಥದ್ದು ಇದೆಯಲ್ಲ ಅದು ನನಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ನಾನೇನ ಬಲ್ಲೆ. ಸ್ವಾನುಭಾವದ ನೆಲೆಯ ನಾನೇನ ಬಲ್ಲೆ. ಸ್ವಾನುಭಾವದ ನೆಲೆ ಅಲ್ಲಿದೆ, ಅದನ್ನ ತಿಳ್ಕೊಳ್ಬೇಕು ನಿನ್ನಂತ, ಅದೇ ನನಗೆ ಗೊತ್ತಾಗ್ತಾ ಇಲ್ಲ. ಈ ಸ್ವಾನುಭಾವನ ಒಂದು ಸ್ವಲ್ಪ ಹೇಳಿ. ಅಲ್ಲ, ಸ್ವಾನುಭಾವ ಅಂತ ಹೇಳಿದ್ರೆ ವಾಸ್ತವವಾಗಿ ಹೇಳ್ತೇನೆ, ಈಗ ನೀವು ಹೊರಗಡೆ ಇಟ್ಟು ನೋಡ್ತಕ್ಕಂಥದ್ದು ಒಂದು ಹಣ್ಣಿನ ರುಚಿ ಅಂತ ಇಟ್ಕೊಳ್ಳಿ. ಹೊರಗಡೆ ಇಟ್ಟು ನೋಡ್ತಕ್ಕಂಥದ್ದು ಅದು ಕಣ್ಣು ಕಾಣುತ್ತೆ, ಬಣ್ಣ ಕಾಣುತ್ತೆ, ಅದರ ವ್ಯವಸ್ಥೆಗಳಾಗ್ತವೆ. ಆದರೆ ಅದರ ರುಚಿ ಎಲ್ಲೋಗುತ್ತೆ? ಅದು ನೋಡುವ ಕಣ್ಣಿಗೆ ರುಚಿ ಸಿಕ್ಕಲ್ಲ, ಮುಟ್ಟುವ ಕೈಗಳಿಗೆ ರುಚಿ ಸಿಕ್ಕಲ್ಲ. ಟೇಸ್ಟ್ ಮಾಡಿದ್ರೆ ಆ ರುಚಿ ನಾಲಿಗೆಗೆ ಮಾತ್ರ ಸಿಗ್ತದೆ. ಹೌದು. ಈ ನಾಲಿಗೆಯಲ್ಲಿ ಒಂದು ಗುಣ ಇದೆ, ಅದು ಸ್ವೀಕಾರ ಮಾಡ್ತದೆ, ನಾನು ಅನ್ನೋಂಥ ಭಾವ ಅದಕ್ಕಿಲ್ಲ. ಸ್ವಾರಸ್ಯ ಹೇಳ್ತೇನೆ, ರಾಮಕೃಷ್ಣ ಪರಮಹಂಸರು ಹೇಳ್ತಾ ಇದ್ರು, ಒಬ್ಬ ನಿರ್ಲಿಪ್ತ ಜೀವನ, ಒಬ್ಬ ಸಾಧಕ, ಒಬ್ಬ ಸಿದ್ಧ ಹೇಗಿರ್ತಾನೆ ಅಂತಂದ್ರೆ ನಾಲಿಗೆ ಇದ್ದಾಗಿರ್ತಾನೆ ಅಂತ. ರಾಮಕೃಷ್ಣ ಪರಮಹಂಸರ ರಾಮಕೃಷ್ಣ ವಚನ ವೇದದಲ್ಲಿ ಬರ್ತಕ್ಕಂಥ ಒಂದು ಪ್ರಸಂಗ. ನಾಲಿಗೆ ಇದ್ದಾಗಿರ್ತಾನೆ. ಯಾಕೆ ಅಂದ್ರೆ ನಾಲಿಗೆ ಎಲ್ಲವನ್ನೂ ಅದರ ರುಚಿಯನ್ನು ನೋಡುತ್ತೆ, ಆದ್ರೆ ನಾಲಿಗೆಗೆ ಯಾವುದೂ ಅಂಟೋದಿಲ್ಲ. ಶಬ್ದಗಳು ಅಲ್ಲ, ಶಬ್ದ ಇಲ್ಲಿ ವಾಸ್ತವ ಹೇಳ್ತೇನೆ, ನೀವು ಎಂತ ಅಂಟಿನ ಪದಾರ್ಥ ನೀವು ತಿಂದ್ರೆ ತುಟಿಗೆ ಅಂಟುಕೊಳ್ಳುತ್ತೆ, ಹಲ್ಲಿಗೆ ಅಂಟುಕೊಳ್ಳುತ್ತೆ, ನಾಲಿಗೆಗೆ ಅಂಟೋದಿಲ್ಲ. ಎಣ್ಣೆ ಅಂಟೋದಿಲ್ಲ, ಯಾವುದು ಅಂಟೋದಿಲ್ಲ. ಆದ್ರೆ ಅದರ ರುಚಿಯನ್ನು ಮೂಲವಾಗಿ ಅನುಭವಿಸೋದು ನಾಲಿಗೆ ಮಾತ್ರ. ಇವ್ಯಾವೂ ಅಲ್ಲ, ಹಲ್ಲು ತುಟಿ ಯಾವುದೂ ಅಲ್ಲ, ಯಾವುದೂ ಅಲ್ಲ, ಬೆರಳಲ್ಲ, ಏನು ಯಾವುದೂ ಅಲ್ಲ. ಹಾಗೆ ಒಬ್ಬ ಸಿದ್ಧನಾದವನು, ಸಾಧಕನಾದವನು ನಾಲಿಗೆಯಂತೆ ತನ್ನ ನಿರ್ಲಿಪ್ತತೆಯನ್ನ ಕಾಪಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಇದನ್ನ ರಾಮಕೃಷ್ಣ ಪರಮಹಂಸರು ಅದ್ಭುತವಾದ ಉದಾಹರಣೆ. ಈಗ ಸ್ವಲ್ಪ ಈ ವಿಷಯಕ್ಕೆ ಪ್ರವೇಶ ಮಾಡಿ, ಮೊದಲು ನಾನು ದಾನದಿಂದ ಆರಂಭ ಮಾಡ್ತೇನೆ ಗುರುಗಳೇ. ಅಹಂ ಸೋಹಂ ದಾಸೋಹವನ್ನು ತಾವು ವ್ಯಕ್ತಪಡಿಸಿದ್ದೀರಿ. ಇನ್ನಷ್ಟು ಅದು ಮಾತನಾಡ್ತಾ ಅದು ಬಂದಾಗ ಈ ಮೂರು ಶಬ್ದಗಳನ್ನು ಹೇಗೆ ನಾವು ಯಾವುದೋ ಒಂದು ವಚನದಲ್ಲಿ ಬದುಕಿನಲ್ಲಿ ನೋಡಬೇಕು ಅನ್ನೋದು ನೀವು ಹೇಳ್ಕೊಡಿ. ಉದಾಹರಣೆಗೆ ಈಗ ಜೇಡ್ರ ದಾಸಿಮಯ್ಯನವರ ಎಲ್ರಿಗೂ ಗೊತ್ತಿರೋ ಪ್ರಸಿದ್ಧ ವಚನ ಇದು. ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸುತ್ತಿ ಹರಿಯುವ ಸಾಗರವೆಲ್ಲ ನಿಮ್ಮ ದಾನ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ವಾಯು ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುನ್ನಿಗಳ ನೀನೆಂಬೆ ರಾನ್ಮನಾಥ. ಈ ವಚನದಲ್ಲಿ ದಾನ ಅನ್ನೊಂದು ಶಬ್ದ ಭಾಳ ಗಂಭೀರವಾಗಿ ಬರ್ತದೆ. ಆದರೆ ನಾವಿಲ್ಲಿ ದಾನದಿಂದ ದಾಸೋಹದೆಡೆಗೆ ಅಂತ ನಾವು ಮಾತಾಡ್ತಾ ಇರುವಾಗ ಇಲ್ಲಿ ಜೇಡ್ರ ದಾಸಿಮಯ್ಯನವರ ದಾನದ ಶಬ್ದ ನಾವು ಇವತ್ತು ಚರ್ಚೆ ಮಾಡ್ತಕ್ಕಂಥ ಚಿಂತನಕ್ಕೂ ಏನಿದೆ ವ್ಯತ್ಯಾಸಗಳು? ಏನು ವ್ಯತ್ಯಾಸ ಇಲ್ಲ. ಆದರೆ ಅದನ್ನು ನೋಡಿ, ಒಂದು ವಸ್ತುವನ್ನು ಉಪಯೋಗಿಸ್ತಕ್ಕಂಥ ರೀತಿ ಮತ್ತು ವ್ಯವಸ್ಥೆ ಇದೆಯಲ್ಲ, ಅದು ಭಗವಂತ ನಮ್ಮ ಇಡೀ ಪ್ರಪಂಚಕ್ಕೆ ಎಲ್ಲವನ್ನೂ ಕೊಟ್ಟಿದ್ದಾನೆ. ಅವೆಲ್ಲ ದಾನ ಅಂತಾನೆ, ಅದು ದಾಸೋಹ ಆಗಲ್ಬೇಕು? ಅಲ್ಲ, ಹೇಳ್ತೀನಿ, ಅದು ಅವನು ಕೊಟ್ಟಿದ್ದಾನೆ, ಆದ್ರೆ ಕೊಡುವಲ್ಲಿ ತಾನಿಲ್ಲ ಅವನು, ಅದು ನಿಜ. ಆದ್ರೆ ನಾವೇನ್ ತಿಳ್ಕೊಳ್ತೇವೆ ಅಂತಂದ್ರೆ, ಅವನು ದಾಸೋಹಿ, ನಾನು ತೆಗೆದುಕೊಂಡೆ ಅಂತ ಅನ್ನೋಂಥ ಲೆಕ್ಕ ಇಲ್ಲ ಅಲ್ಲಿ. ಅದಕ್ಕೆ ಮೊದಲು ಇನ್ನೊಂದು ಮಾತು ಹೇಳ್ತೀನಿ. ದಾನ ಮತ್ತು ದಾಸೋಹಕ್ಕೆ ಸೂಕ್ಷ್ಮವಾದಂಥ ವ್ಯತ್ಯಾಸ ಏನು ಗೊತ್ತಾ ಸರ್? ದಾನ ಅಂತ ಅನ್ನುವಂಥದ್ರ ಬಗ್ಗೆ ನಮ್ಮ ಋಷಿಗಳು ಹೇಳ್ತಾರೆ ಉಪನಿಷತ್ತುಗಳಲ್ಲಿ. ದಾನದ ಬಗ್ಗೆ ಎಷ್ಟು ಎಚ್ಚರ ಇರಬೇಕು ಅನ್ನೋದನ್ನು ಹೇಳ್ತಾರೆ ಅವರು. ದಾನ ಕೊಡಬೇಕಾದ್ರೆ ಶ್ರದ್ಧೆಯ ದೇಯಂ, ಶ್ರದ್ಧೆಯಿಂದ ಕೊಡಬೇಕು. ಆಮೇಲೆ ಅಶ್ರದ್ಧೆಯ ಅದೇಯಂ, ಉಪೇಕ್ಷೆಯಿಂದ ಏನೋ ಕಾಟಾಚಾರಕ್ಕೆ ಅಂತ ಕೊಡಬಾರ್ದು. ಹ್ರಿಯಾದೇಯಂ, ನಾನು ಕೊಡೋನು ಅಂತ ಅನ್ನುವ ಅಹಂಕಾರ ನನಗೆ ಕೊಡ್ತಾ ಇದ್ದೀನಲ್ಲ, ಅಹಂಕಾರ ನನಗೆ ಬರಬಾರ್ದು ಅನ್ನೋ ನಾಚಿಕೆಯಿಂದ ಕೊಡಬೇಕು. ಭಿಯಾದೇಯಂ, ಭಯದಿಂದ ಕೊಡಬೇಕು. ತೆಗೆದುಕೊಳ್ಳುವವನ ಮನಸ್ಸಿನ ಮೇಲೆ ನಾನು ಕೊಡೋದೇನಾದರೂ ಪರಿಣಾಮ ಕೋಪ ಆಗುತ್ತೆ ಅನ್ನೋಂಥ ರೀತಿಯಿಂದ ಭಯನೂ ಇರಬೇಕು. ಹ್ರಿಯಾದೇಯಂ, ಭಿಯಾದೇಯಂ, ಸಂವಿದಾದೇಯಂ,
ಯಾವುದೇ ತಳಮಳ ವ್ಯವಸ್ಥೆ ಇಲ್ಲದ ಹಾಗೆ ಸಹಜದ ರೀತಿಯಲ್ಲಿರಬೇಕು. ದಾನಕ್ಕೆ ಇಷ್ಟೊಂದು ಚೌಕಟ್ಟುಗಳನ್ನು ಉಪನಿಷತ್ ಹಾಕತ್ತೆ. ದಾನಕ್ಕೆ ಆದ್ರೆ ಇಷ್ಟೆಲ್ಲ ಇಟ್ಕೊಂಡು ಅದರಲ್ಲಿ ದಾರಿ ತಪ್ಪುವಂತ ಸನ್ನಿವೇಶ ನಾವೆಲ್ಲ ಇರ್ತದೆ. ದಾರಿ ತಪ್ಪಿದ್ದೇವೆ. ಅದಕ್ಕೇನು ಮಾಡಿದ್ರು ನಮ್ಮ ಶರಣರು ಅಂದ್ರೆ ಅದನ್ನ ದಾಸೋಹ ಅಂದ್ರು. ಇದು ಮೂಲ ಡಿಫರೆನ್ಸ್. ಅಲ್ಲ, ದಾಸೋಹ ಅನ್ನೋದು ಶಬ್ದ ಅಷ್ಟೇ ಅಲ್ಲ, ಇಲ್ಲಿ ಮುಂದೆ ವಚನಗಳಲ್ಲಿ ಇನ್ನೂ ಬರ್ತದೆ, ಸಾಕಷ್ಟು ಬರ್ತದೆ. ಅಕ್ಕನ ವಚನಗಳಲ್ಲಿ ಬರ್ತದೆ. ಸುಯಿದಾನ, ಹೌದು, ಸುಯಿದಾನ ಅಂತ ಅನ್ನುವಂಥ ಶಬ್ದ ಇದೆಯಲ್ಲ, ಅದು ದಾನದ ಎಲ್ಲ ಈ ದುರ್ಗುಣಗಳನ್ನು ತೆಗೆದಿರ್ತಕ್ಕಂಥ ನಿರ್ಮಲವಾದ ಸ್ವರೂಪ ಸುಯಿದಾನ. ಶರಣರು ಬಹಳ ಕಡೆ ಬಳಸ್ತಾರೆ ಸುಯಿದಾನ. ಆಮೇಲೆ ನೋಡಿ, ಒಂದು ಮಾತು ಹೇಳ್ತೀನಿ. ದಾನ ಅಂದ್ರೆ ಬಂದವ್ರು ಕೈ ಒಟ್ಕೊಂಡು ನಿಂತ್ಕೊಂತಾರೆ, ನಾನು ಹೀಗೆ ಕೊಡ್ತೇನೆ. ಹೌದು, ಹಿಂಗೆ ಬಿಸಾಕ್ತೇನೆ. ಅಲ್ಲ, ನಾವು ಹೀಗೆ ಕೊಡೋದು ದಾನ ಅಂದ್ರೆ ಕೊಡುವ ಕೈ ಮೇಲೆ, ತೆಗೆದುಕೊಳ್ಳುವ ಕೈ ಕೆಳಗೆ, ಹೀಗೆ. ಇದು ದಾನ. ದಾಸೋಹ ಅಂದ್ರೆ ಹಾಗಲ್ಲ, ನಿಮ್ಮದನ್ನ ನಿನಗೆ ಕೊಡ್ತಾ ಇದ್ದೇನೆ, ನಂದೇನು ಇಲ್ಲ ಅಂತ ಹೇಳಿ ಕೊಡುವವನ ಕೈ ಕೆಳಗೆ, ತೆಗೆದುಕೊಳ್ಳುವವನ ಕೈ ಮೇಲೆ, ಇದು ದಾಸೋಹ. ಸರಳವಾದಂಥ ರೀತಿಯಲ್ಲಿ ಸ್ಥೂಲವಾದಂಥ ಅರ್ಥ ನಾವು ಹೇಳುವಂಥದ್ದು. ಇದರಲ್ಲಿ ನೋಡಿ, ಆ ಉಪನಿಷತ್ಕಾರರು ಹೇಳಿದಂಥ 5 ಎಚ್ಚರಿಕೆಗಳಿದೆಯಲ್ಲ, ಅಷ್ಟು ಎಚ್ಚರಿಕೆಗಳಲ್ಲಿ ಇರ್ತವೆ. ಅಲ್ಲ ನೋಡಿ, ಶ್ರದ್ಧೆ ಇದೆ ಕೆಳಗೆ ಕೊಡೋದ್ರಲ್ಲಿ, ಅಶ್ರದ್ಧೆ ಇಲ್ಲ, ಉದಾಸೀನ ಇಲ್ಲ. ಆಮೇಲೆ ನಾನು ಕೊಡುವವ ಚಿಕ್ಕವ ಅಂತ ಅನ್ನುವಂಥ ಒಂದು ನಾಚಿಕೆ ಇದೆ. ಆಮೇಲೆ ಅದರಲ್ಲಿ ನಾನು ಅಹಂಕಾರ ಮಮಕಾರಗಳಿಂದ ಕೊಡ್ತಾ ಇದ್ದೇನೆ ಎನ್ನುವ ಭಾವ ಇಲ್ಲ. ಏನು ಅಂದ್ರೆ ನಿನ್ನದನ್ನ ನಿನಗೆ ಕೊಡ್ತಾ ಇದ್ದೇನೆ ಅಂತ. ನೋಡಿ, ಇದನ್ನ ಇವರು ಕಬೀರ್ ದಾಸರು ತಮ್ಮ ದೋಹೆಯಲ್ಲಿ ಒಂದು ಕಡೆ ಹೇಳ್ತಾರೆ. ಕಬೀರ್ ತೇರಾ ತುಜ್ಕೋ ಅರ್ಪಣ್, ತೇರಾ ತುಜ್ಕೋ ಅರ್ಪಣ್, ಫಲ ಕ್ಯಾಲಾಗೆ ಮೇರಾ. ನಿನ್ನದನ್ನ ನಿನಗೆ ಕೊಡೋದ್ರಲ್ಲಿ ನನ್ನ ಫಲಗಳು ಏನು ಉಂಟು? ಏನು ಅಪೇಕ್ಷೆ ಮಾಡಬೇಕು? ಏನಿಲ್ಲ. ನಿನ್ನದನ್ನ ನಿನಗೆ ಕೊಡ್ತಾ ಇದ್ದೇನೆ, ಎಲ್ಲ ನಿನ್ನದು, ನಂದೇನೂ ಇಲ್ಲ. ನಿಜವಾದ ನೋಡಿ, ಇದು ವಾಸ್ತವವಾಗಿ ಹೇಳ್ತೇನೆ, ಇದೆಲ್ಲ ವಚನಕಾರರ ಶರಣರ ಚಿಂತನೆಯ ಫಲವಾಗಿ ಈ ಉಪನಿಷತ್ತುಗಳನ್ನ ಅರ್ಥ ಮಾಡಿಕೊಳ್ಳದೆ, ವೇದಗಳಲ್ಲಿ ಕರಗೋಗದೆ ಇದ್ದಂಥ ಎಲ್ಲ ಆನುಭಾವಿಕ ನೆಲೆಯ ಆಕರ್ಷಣೆಗೊಳಗಾದಂಥ ಎಲ್ಲರೂ ಸಹ ಈ ಶರಣ ಮಾರ್ಗವನ್ನು ಇಳಿದು ಬಂದು ಅದೇ ಸಂತ ಮಾರ್ಗವಾಗಿ ಬಂತು ಮುಂದೆ. ಒಟ್ಟಾರೆ ನಾವು ಮೊನ್ನೆನೂ ಮಾತಾಡಿದ್ವಿ ಗುರುಗಳೇ, ನಮ್ಮ ದೇಶದ 4 ವೈದಿಕ 4 ಅವೈದಿಕ ಅಂತ ಮಾತಾಡಿದ್ವಿ. ಅವೈದಿಕದಲ್ಲಿ ಬುದ್ಧ ಆಗಲಿ, ಮಹಾವೀರರಾಗಲಿ, ಕಬೀರ್ ಹೇಳಿದ್ರಿ ತಾವು, ಅಥವಾ ಇಲ್ಲಿ ಬಸವಣ್ಣವರಾಗಲಿ, ಇವರೆಲ್ಲ ಒಂದೇ ನೀತಿಯಲ್ಲಿ. ನೋಡಿ, ವೈದಿಕ ಅವೈದಿಕ ಅಂತ ಅನ್ನುವಂಥ ಶಬ್ದ ಈ ಜ್ಞಾನ ಅಂತ ಅನ್ನುವಂಥ ಲೆಕ್ಕದಲ್ಲಿ ಭೇದ ಸೃಷ್ಟಿಯಾದದ್ದೇ ಈ ವ್ಯವಸ್ಥೆಗಳಲ್ಲಿ. ಹೇಗೆ ನೋಡಿ, ಆನುಭಾವಿಕ ನೆಲೆಯನ್ನ ಬಿಟ್ಟು ಕೇವಲ ಶಬ್ದದ ಗದ್ದಲಗಳಲ್ಲಿ ತೊಡಗದಾಗ ಏನಾಯ್ತು ನೋಡಿ. ಒಂದು ಹೇಳ್ತೇನೆ, ಬುದ್ಧನ ಚರಿತ್ರೆ ನೀವು ತೆಗೆದುಕೊಳ್ಳಿ. ಬುದ್ಧ ತಗೊಳ್ಳಿ, ಮಹಾವೀರ ಅಲ್ಲ, ಬುದ್ಧನ ಚರಿತ್ರೆ ತಗೊಳ್ಳಿ. ಖಂಡಿತ. ಬುದ್ಧ ಅಂಬಿಕಾತನೆಯ ದತ್ತರೆ ಹೇಳಿದಾಗೆ, ಬುದ್ಧ ಜಗವೆಲ್ಲ ಮಲಗಿರಲು ಅವನೊಬ್ಬನೆದ್ದ ಅಂತ ಬುದ್ಧನ ಕವಿತೆ ಬರ್ತದೆ. ಬುದ್ಧ ಎದ್ದ, ಮನೆ ಬಿಟ್ಟ, ಎಲ್ಲ ಬಿಟ್ಟ, ಈ ವಾಸ್ತವ ಸತ್ಯವನ್ನ ತಿಳಿಯಬೇಕು ಅಂತ ಹೊರಟ. ಅವನು ಹೋಗಿದ್ದಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರ ಅವತ್ತಿನ ಕಾಲದ ಒಂದು ಪಾಠಶಾಲೆಗಳು ಮತ್ತು ದೊಡ್ಡ ದೊಡ್ಡ ಬೋಧನಾ ಕೇಂದ್ರಗಳಿದ್ವಲ್ಲ, ಅಲ್ಲೆಲ್ಲ ಹೋದ. ಅವರು ಹೇಳೋ ಮಾತಿನಲ್ಲಿ ನಿರ್ಲಿಪ್ತ ನಿಜಾನುಭವದ ನೆಲೆ ಅವನಿಗೆ ಗೊತ್ತಾಗ್ಲಿಲ್ಲ. ಅವನು ಅದನ್ನೆಲ್ಲ ಇದರಲ್ಲಿ ಕೊರತೆ ಇದೆ ಅಂತ ಎಲ್ಲ ಬಿಟ್ಟು ಬಂದು ಒಂದು ಮರದ ಕೆಳಗೆ ಕುಂತು ತಾನು ಅಂತರಂಗದಲ್ಲಿ ಚಿಂತನೆ ಮಾಡ್ಲಿಕ್ಕೆ ಶುರು ಮಾಡ್ದ. ಆ ವಟವೃಕ್ಷದ ಕೆಳಗೆ, ಬೋಧಿ ವೃಕ್ಷದ ಕೆಳಗೆ ಅವನು ಸಂಪೂರ್ಣವಾಗಿ ತನ್ನನ್ನು ಮರೆತು ಧ್ಯಾನಮಗ್ನಾಗಿ ಕುಳಿತುಕೊಂಡು ಜಗತ್ತಿನ ಎಲ್ಲ ಸಮಸ್ಯೆಗಳ ಮೂಲ ಏನು ಅನ್ನೋದನ್ನ ಅವನ ಕಣ್ಣಿಗೆ ಗೋಚರ ಆಯಿತು. ಜ್ಞಾನೋದಯ ಅಂತ ನಾವು ಅಲ್ಲ, ಜ್ಞಾನದ ವಿಕಾಸ ಸಹಜವಾಗಿ ಅದಾಯಿತು. ಅದಾಗಬೇಕಾದ್ರೆ ಇವೆಲ್ಲ ನೋಡಿದ್ದ ಅವನು. ಅದರಲ್ಲಿರುವಂಥ ಲೋಪದೋಷಗಳ ವ್ಯವಸ್ಥೆ ಏನು ಅಂತ ತಿಳ್ಕೊಳ್ಳೋದು ಅವನಿಗೆ ಸಾಧ್ಯ ಆಯಿತು. ಎಲ್ಲ ಪಂಡಿತರು, ಎಲ್ಲ ಗುರುಗಳು, ಎಲ್ಲ ವಿದ್ವಾಂಸರುಗಳ ಬಳಿ ಸುತ್ತಾಡ್ಕೊಂಡು ಬಂದು ಅವ್ರು ಹೇಳೋದ್ರಲ್ಲಿ ಎಲ್ಲೋ ಒಂದು ಕೊರತೆ ಇದೆ ಅಂತ ಅಂದು ಬಂದು ಇಲ್ಲಿ ಕೂತ್ಕೊಂಡು ಕೊನೆಗೆ ಅವನಿಗೆ ಮೂಲವಾಗಿರ್ತಕ್ಕಂಥ ನೆಲೆ, ಈ ದುಃಖಕ್ಕೆ ಕಾರಣ ಯಾವುದು? ನನಗೆ ಬೇಕು ಅಂತ ಅನ್ನೋದು ಆಸೆಯೇ ದುಃಖಕ್ಕೆ ಕಾರಣ. ಅದು ಮೊದಲನೇ ಬುದ್ಧನ ಬೋಧನೆಯ ಮೊದಲನೇ ಮಾತಾಗಿ ಬರ್ತದೆ. ಆ ಲೆಕ್ಕದಲ್ಲಿ ಪ್ರತಿಯೊಂದನ್ನು ಅಂತರಂಗದ ನೆಲೆಯಲ್ಲಿ ವಿಚಾರ ಮಾಡ್ತಾ
ಹೊರಗಿನದನ್ನು ಬಿಟ್ಟು ಅಂತರಂಗದ ನೆಲೆಯಲ್ಲಿ ಸಹಜವಾದ ರೀತಿಯಲ್ಲಿ ಅದನ್ನ ಅನುಸಂಧಾನ ಮಾಡಿ ವ್ಯವಸ್ಥೆ ಮಾಡ್ಕೊಂಡು ಬಂದ. ಅವನು 3 ದಿವಸ ಅವನು ಬೋಧಿ ವೃಕ್ಷದ ಕೆಳಗೆ ಕುಂತು ವ್ಯವಸ್ಥೆ ಮಾಡಿದಾಗ ಅವನು ಮತ್ತೆ ಧ್ಯಾನದಿಂದ ಹೊರಗೆ ಬರುವಂಥ ಸನ್ನಿವೇಶದಲ್ಲಿ ಒಬ್ಬ ತಾಯಿ ಅಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಂಥ ತನ್ನ ಆಹಾರದ ನೆಲೆಯನ್ನ ಅವನು ಕಂಡುಬಿಟ್ಟು ಆಕೆಗೆ ಏನೋ ಒಂದು ಆಕರ್ಷಿತವಾಗಿ ಕಾಯ್ತಾ ಕೂತಿರ್ತಾಳೆ. ಆ ತಾಯಿ ಕೂತಾಗ ಅವನು ಕಣ್ಣು ಬಿಡ್ತಾನೆ. ಇದನ್ನು ಆಕೆ ಸಮರ್ಪಣೆ ಮಾಡ್ತಾಳೆ. ಅಲ್ಲಿ ಆವಾಗ ಅವನಿಗೇನನ್ಸುತ್ತೆ ಅಂದರೆ ಕೊಡೋರು ಬೇರೆ ಅಲ್ಲ, ತೆಗೆದುಕೊಳ್ಳೋರು ಬೇರೆ ಅಲ್ಲ, ನಾವಿಬ್ಬರು ಒಂದೇ ಅಂತ ಅನ್ನುವಂಥ ನೆಲೆ ಬರ್ತದೆ. ಆ ವ್ಯವಸ್ಥೆಯಲ್ಲಿ ಈ ದೇಹ ಮತ್ತು ಸಮಾಜದ ನೆಲೆಯಲ್ಲಿರ್ತಕ್ಕಂಥ ಭಿನ್ನ ಭೇದಗಳು, ಅತ್ತ ಇತ್ತ ಹೋಗ್ತಕ್ಕಂಥ ನೆಲೆಗಳು, ಇವನ್ನೆಲ್ಲ ಮೀರಿ ನಿಲ್ತಕ್ಕಂಥ ಬೆಳಕಿನ ಅನುಭವದ ವ್ಯವಸ್ಥೆ ಅಲ್ಲಿಂದ ಮುಂದಕ್ಕೆ ಶುರುವಾಗುತ್ತೆ. ಲಿಂಗ ದೃಷ್ಟಿ ಜಾಗೃತ ಆಯ್ತು ಅಷ್ಟೇ. ಶರಣ ರೀತಿಯಿಂದ ಹೇಳ್ಬೋದು ಇದನ್ನ. ಇದಕ್ಕೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಈ ಪಾಂಡಿತ್ಯದ ನೆಲೆಯಲ್ಲಿ ಇದನ್ನೇ ಅಪ್ಪನ ಬಸವಣ್ಣನ ಈ ಒಂದು ವಚನ ಇಟ್ಕೊಂಡ್ರೆ ಇದು ಬುದ್ಧನ ಬೋಧೆ ಯಾವ ರೀತಿ ಅವನ ಮನಸ್ಸಿನಲ್ಲಿ ಬಂದಿತ್ತು ಅಂತ ಗೊತ್ತಾಗುತ್ತೆ. ಏನಯ್ಯ ವಿಪ್ರರು ನುಡಿದಂತೆ ನಡೆಯರು, ತನಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ. ಇದು ಸಹಜವಾಗಿರುವಂಥ ಒಂದು ನೆಲೆ. ಆ ನೆಲೆಯಲ್ಲಿ ಏನಾಯ್ತು ನೋಡಿ, ಇವರು ವೇದಗಳ ಉಪನಿಷತ್ತುಗಳ ಆನುಭಾವಿಕ ನೆಲೆಯ ವ್ಯವಸ್ಥೆಯನ್ನ ಪಕ್ಕಕ್ಕಿಟ್ಟು, ಯಾರು ಗುರುಗಳೇ? ಪಂಡಿತರುಗಳು, ವಿದ್ವಾಂಸರು. ನೋಡಿ ಒಂದು ಹೇಳ್ತೀನಿ, ವಿದ್ವಾಂಸರು ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಈ ವ್ಯವಸ್ಥೆಗಳನ್ನೆಲ್ಲ ಸಂಪೂರ್ಣವಾಗಿ ಇದು ಹೀಗೆ ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಅಂತ ಹೇಳಿ ಬರೀ ಗದ್ದಲದಲ್ಲಿ ತೊಡ್ಕೊಂಡ್ರು. ಯಾವಾಗಲೂ ಹೇಳ್ತಿರಲ್ಲ ಕೊಟೇಶನ್ ಮಾಡೋರು, ಅದು ಕೊಟೇಶನ್ ಸಂಸ್ಕೃತಿ ಬಂತಲ್ಲಿ. ಈ ಕೊಟೇಶನ್ ಅಂತ ಒಂದು ವ್ಯವಸ್ಥೆ ಇದೆಯಲ್ಲ, ಅದು ಬಹಳ ವಿಶೇಷವಾಗಿರುವಂಥ ಒಂದು ಪರಿಣಾಮ ಇದೆ. ನಾನು ಮಾಡಿ ಇದು ಅಲ್ಲಿದೆ, ಅದಿದೆ, ಇದಿದೆ ಈ ಪ್ರಶ್ನೆಗಳಿದ್ದಾಗ ಇವ್ರು ಹೇಳೋದೊಂದು ನಡೆಯೋದೊಂದು. ವೇದಗಳ ಸಂಪೂರ್ಣವಾಗಿರುವಂಥ ವಾಸ್ತವ ಸತ್ಯ ಇದೆಯಲ್ಲ, ಅದು ಎಲ್ಲರೂ ಮುಚ್ಚಿಟ್ಟು ವ್ಯವಸ್ಥೆ ಮಾಡಿ ಕೂತಿದ್ರು. ಅದು ನಮ್ಮ ದಯಾನಂದ ಸರಸ್ವತಿ ಅಂತನ್ನೋಂಥ ಒಬ್ಬ ಯತಿ, ಆತ ಇದರ ಎಲ್ಲ ಬಂಧನಗಳನ್ನು ತೆಗಿಬೇಕು, ವೇದಗಳ ಇದು ಬೇರೆ, ಇವ್ರು ಹೇಳೋದೇ ಬೇರೆ ಅಂತ ಹೇಳಿ ವ್ಯವಸ್ಥೆ ಮಾಡಿ ಆರ್ಯ ಸಮಾಜ ಅಂತ ಒಂದು ಸಂಸ್ಥೆ ಕಟ್ತಾರೆ. ಆರ್ಯ ಸಮಾಜ ಅಂತಂದ್ರೆ ಜ್ಞಾನಿಗಳ ಗುಂಪು ಅಂತ ಅಷ್ಟೇ. ಅದಕ್ಕೊಂದು ಗುಂಪು, ಅದನ್ನ ನಾವು ಅದಕ್ಕೊಂದು ಸಪರೇಟ್ ಮಾಡ್ಕೊಂಡಿದ್ದೀವಲ್ಲ, ಚೌಕಟ್ಟು ಯಾವಾಗಲೂ ನಮ್ದು ಹಾಗೇನೆ. ಆದ್ರೆ ಆರ್ಯ ಸಮಾಜದಲ್ಲಿ ಅವ್ರು ಏನ್ ಹೇಳಿದ್ರು, ಆಯ್ತು ಇವನು ಸ್ಪೃಶ್ಯ ಅಸ್ಪೃಶ್ಯ, ಅವನು ಹೊರಗಿರಬೇಕು, ಅವನು ಶೂದ್ರ, ಇದೆಲ್ಲ ಹೇಳ್ತೀಯಲ್ಲಪ್ಪ ವೇದಗಳಲ್ಲಿ ಎಲ್ಲಿದೆ ಅಂತ ಕೇಳಿದ್ರು. ಅದಕ್ಕೆ ಇವರು ವೇದಗಳು ಯಾರಿಗೂ ಅಧ್ಯಯನಕ್ಕೆ ಎಲ್ಲರನ್ನೂ ಹೊರಗಿಟ್ಟಂತ ಕಾರಣ ಏನು ಅಂತ ಹೇಳಿದ್ರೆ, ಅದು ಗೊತ್ತಾದ್ರೆ, ವಾಸ್ತವ ಸತ್ಯ ಗೊತ್ತಾದ್ರೆ ನಾವು ಇರ್ಲಿಕ್ಕೆ ಹೇಗೆ. ಅದಕ್ಕೆ ಬಸವಣ್ಣ ವೇದಕ್ಕೆ ಹೊರೆಯ ಕಟ್ಟುವೆ, ಅದು ಕಟ್ಟಿ ಪಕ್ಕಕ್ಕೆ ಇಟ್ಬಿಡು, ಪಕ್ಕಕ್ಕೆ ಇಡು ಅಂತ ಹೇಳ್ತಾರಲ್ಲ ಅಷ್ಟೇ. ವೇದಕ್ಕೆ ಆಮೇಲೆ ಇನ್ನೊಂದು ಹೊರೆ ಅಂದ್ರೆ ನಾವೇನ್ ಮಾಡಿದ್ವಿ ಪಂಡಿತರು, ದಾರ ಕಟ್ಟು ಹೊರಗಡೆ ಇಡು ಅಂತ ಅಲ್ಲ, ಹೊರೆ. ಹೊರೆ ತಿದ್ದಿ ನಾವು ಚಿನ್ನವನ್ನ ಹೇಗೆ ಅದರ ವಾಸ್ತವತೆಯನ್ನು ನೋಡ್ಲಿಕ್ಕೆ ಹೊರೆಗೆ ಹಚ್ತೇವೆಲ್ಲ, ವೇದಕ್ಕೆ ಹೊರೆಯ ಕಟ್ಟುವೆ. ಅಲ್ಲೇ ಇರೋದು ಮುಖ್ಯ. ಅಲ್ಲಿ ಹೊರೆ ಅಂದ್ರೆ ತಿಕ್ಕ ನೋಡ್ತೇವೆ ನೋಡಿ. ಅವರು ತಿದ್ದಿದ್ರು ದಯಾನಂದ ಸರಸ್ವತಿಗಳು. ನ ಜ್ಯೇಷ್ಠಾಸ ನ ಕನಿಷ್ಠಾಸ ಅಂತ ಮಂತ್ರ ಪ್ರಾರಂಭ ಆಗುತ್ತೆ ಋಗ್ವೇದದಲ್ಲಿ. ಏನರ್ಥ ಅಂದ್ರೆ ಯಾರೂ ಶ್ರೇಷ್ಠರಲ್ಲ, ಯಾರೂ ಕನಿಷ್ಠರಲ್ಲ. ಹಾಗಿದ್ರೆ ಅವನು ಅಸ್ಪೃಶ್ಯ, ಇವನು ಸ್ಪೃಶ್ಯ, ಇವನು ಮೇಲು, ಇವನು ಕೀಳು ಅನ್ನೋದೆಲ್ಲ ಬಂತು. ಮಾಡಿದಾರಲ್ಲ ಗುರುಗಳೇ. ಅಲ್ಲ, ಹೇಗೆ ಕನ್ಫ್ಯೂಷನ್ ಆಗುತ್ತೆ ಯೋಚನೆ ಮಾಡಿ. ಒಳ್ಳೆಯದನ್ನು ಹೇಗೆ ಉಪಯೋಗಿಸ್ಕೊಳ್ತಾರೆ ಅಂತ ವಚನಗಳಲ್ಲೂ ಇದೇ ರೀತಿಯಲ್ಲಿ ಕಲಬೆರಕೆಗಳನ್ನ, ಶಬ್ದಗಳನ್ನು ಸೇರಿಸಿ ಅವುಗಳನ್ನ ತಮ್ಮ ಕಂಟ್ರೋಲ್ ತೆಗೆದುಕೊಳ್ಳುವಂತ ಈ ಪಾಂಡಿತ್ಯದ ಕುಕಲ್ಪಗಳು ಬೇಕಾದಷ್ಟು ನಡೆದಿವೆ, ನಡೀತಾ ಇವೆ. ಯಾವಾಗಲೂ ಹೇಳ್ತೀರ ಅಂತೆಂದೆಡೆ ಇಂತೆಂದೆಡೆ ಸೇರಿಸಿ. ಈಗ ಪ್ರಕ್ಷಿಪ್ತ ನಾವು ಶುದ್ಧೀಕರಣದ ಒಂದು ಕ್ರಿಯಾ ಯೋಜನೆಯನ್ನು ಧಾರವಾಡ ಬಸವಣ್ಣ ಅಲ್ಲ ನೋಡಿ, ಬಸವಣ್ಣವ್ರು ಹೇಳದಂತ ವಚನಗಳ ಮಧ್ಯದಲ್ಲಿ ಇಲ್ಲ ಇದೆಲ್ಲ ಅಲ್ಲಿಂದ ತೆಕ್ಕೊಂಡಿದ್ದು ಅಂತ ಅಂದ್ಬಿಟ್ಟು ಕನ್ಫ್ಯೂಸ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಅದೆಂತೆಂದೆಡೆ ಅಂತ ಮೇಲೊಂದು ಪಕ್ಕಿ ಮಾಡ್ಬಿಟ್ಟು ಕೆಳಗಡೆ 12 ಶ್ಲೋಕಗಳು ಸೇರಿಸ್ಬಿಟ್ಟು ಇಂತೆಂದುದಾಗಿ ಅಂತ ನೋಡಿ. ಅವೆರಡೊಂದು ಮಧ್ಯೆ ಇರುವಂತ ಗಲೀಜ್ ತೆಗೀರಿ, ವಚನ ಸರೀಸಾಗಿರ್ತದೆ, ಸರೀಸಾಗಿ ಅರ್ಥ ಆಗತ್ತೆ. ಇದು ಯಾಕೆ ಎಲ್ಲರಿಗೂ ಅರ್ಥ ಆದ್ರೆ, ಶಾಸ್ತ್ರಗಳಲ್ಲಿ ಹೇಳಿದ್ದನ್ನೇ ಇವರು ಹೇಳ್ತಾ ಇರೋದು ಅನ್ನೋ ಲೆಕ್ಕಕ್ಕೆ ಬರ್ಬೇಕಾದ್ರೆ ಏನು ಅವಿವೇಕ ಆಗಬೇಕು. ನಾವು ಕೊಟೇಶನ್ ಅವ್ರು ಹೇಳಿದ್ದು ನಾವು ಮಾಡ್ತಾ ಇದ್ದೀವಿ ಅಂದಂಗೆ ಆಗೋಯ್ತು ಅಷ್ಟೇ. ಆ ಪ್ರಶ್ನೆಯನ್ನ ತಂದು ಇದನ್ನ ದಾರಿ ತಪ್ಪಿಸುವಂತ ಕೆಲಸ
ವೇದಗಳ ಕಾಲದಿಂದ ಇಲ್ಲಿವರೆಗೂ ನಡ್ಕೊಂಡು ಬಂದಿದೆ. ನೋಡಿ, ಉಪನಿಷತ್ನಲ್ಲಿ ಒಂದು ಮಾತು ಹೇಳುತ್ತದೆ, ಸಮಾನೀವ ಆಕೂತಿ, ಎಲ್ಲರೂ ಸಮಾನವಾದ ಚಿಂತನೆ. ಸಮಾನ ಹೃದಯ ನಿವಹ, ನಮ್ಮ ಹೃದಯದ ಮಿಡಿತ ಸಹಜವಾಗಿರ್ತಕ್ಕಂಥ ಚಿಂತನೆಗಳು ಸಹೃದಯ, ಎಲ್ಲರೂ ಸಮಾನವಾಗಿರಬೇಕು. ಸಮಾನ ಮಸ್ತುವೋ ಮನಃ, ನಮ್ಮೆಲ್ಲರ ಮನಸ್ಸು ಸಮಾನವಾಗಿರಬೇಕು. ಯಥಾವಹ ಸುಸಹಾಸತಿ, ಇದನ್ನು ಹೇಳಿದ್ರು. ಇದಿಷ್ಟೇ ಅಲ್ಲ, ಅಷ್ಟೊತ್ಕಾಲೆ ಸ್ವಲ್ಪ ಕಿತ್ತಾಟ ಶುರುವಾಗಿತ್ತಲ್ಲ, ಒಂದು ಉಪನಿಷತ್ನ ಸೂಕ್ಷ್ಮವಾಗಿ ಹೇಳ್ತಾರೆ, ಸಹನಾವವತು, ಒಟ್ಟಿಗೆ ವಾಸ ಮಾಡೋಣ. ಸಹನೌ ಭುನಕ್ತು, ಒಟ್ಟಿಗೆ ಊಟ ಮಾಡೋಣ. ಸಹವೀರ್ಯಂ ಕರವಾವಹೆ, ಒಟ್ಟಿಗೆ ಎಲ್ಲರೂ ಸೇರಿ ಕೆಲಸ ಮಾಡೋಣ. ತೇಜಸ್ವಿನಾವಧೀತ, ಮತ್ತು ಸತ್ಯವನ್ನು ನಾವೆಲ್ಲರೂ ಅಧ್ಯಯನ ಮಾಡೋಣ. ಇಷ್ಟು ಹೇಳ್ಬಿಟ್ಟು ಕೊನೆಯ ಮಾತು ಹೇಳ್ತಾರೆ, ಮಾ ವಿದ್ವಿಷಾವಹೈ, ನಾವು ಪರಸ್ಪರ ದ್ವೇಷ ಮಾಡಬಾರದು. ಆ ಮಾತು ಯಾಕೆ ಬಂತಲ್ಲಿ? ಈ ಕೊಳಚೆ ಪ್ರವಾಹ ಒಳಗೆ ಬರ್ತಾ ಇದೆ ಅಂತ ಅನ್ನೋದನ್ನು ಗಮನದಲ್ಲಿ ಇಟ್ಟುಕೊಂಡೇ ಹೇಳಿರೋ ಮಾತಿದು. ಆದರೆ ಈ ಸ್ಥಿತಿ ಇವತ್ತು ವಚನಗಳಿಗೂ ಬರ್ತದೆ. ಅಲ್ಲ, ಅದು ನೋಡಿ, ಯಾವುದು ಸತ್ಯ ಪ್ರತಿಪಾದನೆ ಮಾಡ್ತಕ್ಕಂಥ ವ್ಯವಸ್ಥೆಗಳು ಏನು ಬರ್ತವೆ, ಅದನ್ನ ದಾರಿ ತಪ್ಪಿಸಿ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳುವಂಥ ಪ್ರವೃತ್ತಿ ಪ್ರಕೃತಿ ಎಲ್ಲ ಕಡೆನೂ ನಡ್ಕೊಂಡು ಬರ್ತಾ ಇದೆ. ಈಗ ಉದಾಹರಣೆಗಳು, ಒಂದು ನಿಮಿಷ, ಧಾರವಾಡ ಬಸವ ಸಮಿತಿಯ ಮೂಲಕ ನಾವು ಪ್ರಕ್ಷಿಪ್ತ ವಚನಗಳನ್ನು ತೆಗೆದು ನೋಡಬೇಕು ಅನ್ನೋ ಒಂದು ಕ್ರಿಯಾ ಯೋಜನೆ ಮಾಡಿ 5 ವರ್ಷ ಆಗ್ತಾ ಬಂತು. ಒಟ್ಟು ಬಸವಾದಿ ಶರಣರ ಬಸವ ಯುಗದ ವಚನಗಳು ಏನು 10 ವಾಲ್ಯೂಮ್ ಬರುತ್ತೆ, ಅಷ್ಟನ್ನು ಪರಿಷ್ಕರಣೆ ಮಾಡೋದು. ಮುಂದಿನ ಬೇಡ, ಆಮೇಲೆ ಸ್ವಲ್ಪ ವ್ಯತ್ಯಾಸ ಆಗ್ತದೆ ಅಂತೇಳಿ ಯಡಿಯೂರು ಸಿದ್ಧಲಿಂಗೇಶ್ವರ ನಿಲ್ಲಿಸಿ ಅದಕ್ಕಿಂತ ಮೊದಲಿನ ಕೈ ಹಾಕಿದ್ದೀವಿ. ಅದು ಶುರುವಾಗಿ ನಡೀತಾ ಇದೆ. ಅದಕ್ಕೆಲ್ಲ ಆಮೇಲೆ ಅಷ್ಟೇ ಅಲ್ಲ, ಅದರಲ್ಲಿ ಇದು ನಾವು ಮಾಡ್ತಾ ಇರುವಂಥ ಕೆಲಸ ಇದೆಯಲ್ಲ, ಅದು ಜನಸಾಮಾನ್ಯರಿಗೆ ಆಗೋದಿಲ್ಲ, ಅದರ ಆಳ ಅರ್ಥ ಮಾಡಿಸ್ಬೇಕು. ಕಾರಣ ಏನು ಅಂತಂದರೆ, ನಾವು ಬರೀ ವಚನಗಳನ್ನು ಇಟ್ಕೊಂಡು ಅದರಲ್ಲಿ ಶಬ್ದಗಳ ಬದಲಾವಣೆ ಮಾಡ್ತಾ ಇಲ್ಲ ನಾವು. ಇಲ್ಲ ಗುರುಗಳೇ, ಆ ವಚನ ಎಷ್ಟು ಮೂಲ ಪ್ರತಿಗಳ ಆ ವಚನಗಳು ಸಿಗ್ತವೆ. ಅದು ನಮ್ಮ ಒಂದು ವಚನ 100 ಹಸ್ತಪ್ರತಿಗಳಲ್ಲಿ ಸಿಗ್ತವೆ ಅಂದ್ರೆ 100ರಲ್ಲೂ ಒಂದೇ ಇದೆಯಾ? ಆ ಧಾರವಾಡ ವಿಶ್ವವಿದ್ಯಾಲಯದ ಆ ವಚನ ಬ್ಯಾಂಕಿಂದ ಅವುಗಳನ್ನೆಲ್ಲ ಅಲ್ಲ ನೋಡಿ, ಅಲ್ಲ ಅಷ್ಟರಲ್ಲೂ ಅಲ್ಲೇ ಇದೆಯಾ? ಅಕಸ್ಮಾತ್ ಒಂದು ವ್ಯತ್ಯಾಸ ಇದ್ರೆ ಎಲ್ಲಾಗಿದೆ? ಯಾವ ಮೂಲ ಕಟ್ಟು ಹಳೇದು, ಯಾವುದು ಹೊಸದು, ಮಾಡಿದವ್ರು ಯಾರು, ಇವನ್ನೆಲ್ಲ ಸಂಪೂರ್ಣವಾಗಿ ಕೂಲಂಕಷವಾಗಿ ಚಿಂತನೆ ಮಾಡಿ ಆ ವಚನಾನುಭವದ ಅರ್ಥ. ಇನ್ನೊಂದು ಹೇಳ್ತೇನೆ, ಶರಣರ ವಚನಗಳು ಅಂತ ಹೇಳಿದ್ರೆ ಗಂಟೆಗೊಂದೊಂದು ಮಾತಲ್ಲ, ಸತ್ಯ ಒಂದೇ. ನುಡಿದಂತೆ ನಡೆವೆ, ನಡೆಯಲ್ಲಿ ನುಡಿಯ ಪೂರೈಸುವೆ. ಇದರಲ್ಲಿ ಯಾವ ವ್ಯತ್ಯಾಸನೂ ಇಲ್ಲ, ಆ ತುದಿಯಿಂದ ಈ ತುದಿವರೆಗೂ. ಅಪ್ಪ ಬಸವಣ್ಣನ ವಚನ ಈ ತುದಿಯಲ್ಲಿ ತೆಗೆದುಕೊಂಡು ಈ ತುದಿವರೆಗೂ ನೀವು ಬಂತು ಅಂತಂದ್ರೆ ಭಕ್ತಿ ಸುಭಾಷೆಯ ನುಡಿವೆ. ಸುಭಾಷೆಯನ್ನ ನುಡಿತೇನೆ ಅಂತ ಅಪ್ಪ ಬಸವಣ್ಣ ಹೇಳಿದ್ರು. ಹೌದು. ಆದ್ರೆ ನಮ್ಮ ಪಂಡಿತರು ಒಂದು ಸುಮ್ಮನೆ ಉದಾಹರಣೆಗೆ ಹೇಳ್ತೇನೆ, ಇದು ಸಂಬಂಧಪಟ್ಟಿಲ್ಲ, ಆದ್ರೂ ಕೂಡ ಚರ್ಚೆ ಆಗ್ಬೇಕಲ್ಲ. ಅಲ್ಲ, ಆದ್ರೂ ಹೇಳ್ತೇನೆ. ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಮ ದೇವನಲ್ಲದೆ ಬೇರೆ ಮತ್ತುಂಟೆ. ತೆಗೆದುಕೊಡ ಬೆಂಡೋಲ ಕಿತ್ತಿ, ಅಲ್ಲ ಹೇಳ್ತೀನಿ, ತೆಗೆದುಕೊಡ ಎಲೆ ಚಂಡಾಲಗಿತ್ತಿ ಎಮ್ಮಯ್ಯನ ಕೈ ನೊಂದೀತು ಅಂತ ಬರೆದ್ಬಿಟ್ರು. ಅನೇಕ ವಚನದ ಪುಸ್ತಕಗಳಲ್ಲಿ ಚಂಡಾಲಗಿತ್ತಿ ಅಂತ ಪ್ರಿಂಟ್ ಆಯ್ತು. ಹಾಗಾದ್ರೆ ಬಸವಣ್ಣ ಇದು ಸ್ಪೃಶ್ಯ ನೋಡ್ತಾ ಇದ್ದ, ಚಂಡಾಲಗಿತ್ತಿ ನೋಡಿ, ಅವನು ಬಾಯಿಗೆ ಬಂದಂಗೆ ಬೈತಾ ಇದ್ದ. ನುಡಿದರೆ ಮುತ್ತಿನ ಹಾರ. ಅಲ್ಲ ಹೇಳ್ತೀನಿ, ಅಪ್ಪ ಬಸವಣ್ಣನ ಭಕ್ತಿ ಸುಭಾಷೆಯ ನುಡಿವೆ ಅನ್ನೋದಕ್ಕೂ ಈ ವಚನಕ್ಕೂ ಅನ್ವಯ ಆಗ್ತದ ನೋಡಿ. ಅದ್ರ ಬಗ್ಗೆ ಚಿಂತನೆ ಮಾಡಿ. ನಮ್ಮ ಇದ್ರ ಬಗ್ಗೆ ಚಿಂತನೆ ನಡೆದಿದೆ ಹಿಂದೆ ಲೆಕ್ಕಾಚಾರದಲ್ಲಿ. ನಮ್ಮ ಲಿಂಗಣ್ಣ ಸತ್ಯಂಪೇಟೆಯವರು ಮತ್ತು ನಮ್ಮ ಬಸವರಾಜ್ ತಂಬಾಕಿಯವರು ಇವ್ರ ಜೊತೆಲಿ ಸೇರಿದಂಥ ವಚನಾನುಭವ ಗೋಷ್ಠಿಯಲ್ಲಿ ವಿಚಾರ ಬಂದಾಗ ಇದ್ರ ಬಗ್ಗೆ ಗಂಟೆಗಟ್ಟಲೆ ಚರ್ಚೆ. ಕೊನೆಗೆ ಚಂಡಾಲಗಿತ್ತಿ ಅಲ್ಲ, ತೆಗೆದು ಕೊಡ ಎಲೆ ಬೆಂಡೋಲೆ ಕಿತ್ತಿ. ನೀನು ಅವನು ಬಿಚ್ಚೋವರೆಗೂ ಕಾಯಬೇಡ, ಕಿತ್ತು ಕೊಟ್ಬಿಡು. ಅವನು ಬಿಚ್ಚುತ್ತಾ ಅವನ ಕೈ ನೋಯಬಾರ್ದು, ಅವನು ಕಾಯಬಾರ್ದು. ತೆಗೆದು ಕೊಡ ಎಲೆ ಬೆಂಡೋಲೆ ಕಿತ್ತಿ ಅಂತ ಇತ್ತು ಬರೆಯೋದ್ರಲ್ಲಿ. ಬೆಂಡೋಲೆ ಅಂತ ಲೆಕ್ಕದಲ್ಲಿ ಒಬ್ಬ ಅರೆಬೆಂದ ಪಂಡಿತ ಕೂತ್ಕೊಂಡು ಕಾಪಿ ಮಾಡಿದಾಗ ಏನು ಮಾಡ್ದ ಅಂದರೆ, ಕಿತ್ತು ಕೊಟ್ಟಾಗ ಇನ್ನೂ ತೀಕ್ಷ್ಣತೆ ಬಸವಣ್ಣ ಅದಕ್ಕೆ ಎಷ್ಟು ಇನ್ವಾಲ್ವ್ ಆಗಿದ್ದ ಕೊಡಬೇಕು ಅನ್ನೋದನ್ನ ನಾನು ಈ ರೀತಿ ಬರೆದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಚಂಡಾಲಗಿತ್ತಿ ಅಂತ ಬರೆದಿಟ್ಟ. ಅಲ್ಲ, ತಾವು ಇದನ್ನ ಪ್ರತಿಪಾದನೆ ಮಾಡ್ತಿರ್ತೀರಿ, ಆದರೆ ನಾವು ತಾಳೆಗರಿಗಳಲ್ಲಿ ಹಾಗೆ ಸಿಗ್ತಾ ಇರೋದ್ರಿಂದ ನಮಗೆ ಕಷ್ಟ ಆಗ್ತಾ ಇದೆ ಗುರುಗಳೇ.
ನಾನು ನಿಮ್ಮ ಅಲ್ಲಿ ಧಾರವಾಡಕ್ಕೆ ತಾವು ಬಂದಾಗಲೂ ತಮ್ಮ ಮುಂದೆ ನಾವು ಚರ್ಚೆ ಮಾಡಿದ್ವಿ. ಕಾರಣ ಅಲ್ಲಿ ತಾಳೆಗರಿ ಆಧಾರದ ಮೇಲೆ ನಾವು ಪ್ರಕ್ಷಿಪ್ತದ ಕ್ರಿಯಾ ಯೋಜನೆಯನ್ನು ಮಾಡ್ತಾ ಇದ್ದೀವಿ. ಅಲ್ಲ ಅದು ಎಲ್ಲಿ ಬದಲಾವಣೆ ಆಗಿದೆ? ಅಲ್ಲ ಬದಲಾವಣೆ ಮೂಲದಲ್ಲಿ ಆಗಿದೆ. ಯಾಕೆ ಅಂತಂದ್ರೆ ನೋಡಿ ಇದನ್ನ ನೀವು ಬದಲಾವಣೆ ತಾವು ಹೇಳೋದು ಒಂದು ಹೇಳೋದು ಕೇಳಿ. ಬದಲಾವಣೆಗೆ ಕೇವಲ 100 ಗ್ರಂಥಗಳನ್ನ ಅಷ್ಟೇ ಇಟ್ಕೊಳಲ್ಲ. ತಾಳೆಗರಿ ಅಲ್ಲ, ತಾಳೆಗರಿ ಅಂತ ಅಷ್ಟೇ ಅಲ್ಲ, ಜೊತೆಗೆ ಇದನ್ನು ಒಂದು ಇಟ್ಕೊಳ್ಬೇಕು. ಶರಣರು ನುಡಿದಂತೆ ನಡೆದವರು. ಇಲ್ಲ ಸರಿ, ಅದೇ ರೀತಿಯಲ್ಲಿ ಭಕ್ತಿ ಸುಭಾಷೆಯ ನುಡಿವೆ ಅಂತ ಅನ್ನುವಂಥ ಅಪ್ಪ ಬಸವಣ್ಣನ ಮಾತಿಗೆ ಚಂಡಾಲಗಿತ್ತಿ ಅಂತ ಅನ್ನುವಂಥದ್ದು ಹೊಂದಿಕೆ ಆಗಲ್ಲ. ಅದು ಬಸವ ಪ್ರಜ್ಞೆಯ ವಿರೋಧ ಆಗ್ತದೆ. ಅಲ್ಲ ಸತ್ಯಗುರುಗಳೇ, ಆದರೆ ಅಧಿಕೃತತೆ ಹಿನ್ನೆಲೆಯಲ್ಲಿ ಎಲ್ಲದಕ್ಕೂ ಎವಿಡೆನ್ಸ್ ಕೇಳ್ತಾರೆ. ಅಲ್ಲ ಎವಿಡೆನ್ಸ್ ನೋಡಿ, ಲೌಕಿಕವಾಗಿರುವಂಥ ಎವಿಡೆನ್ಸ್ ಅಂತ ಅನ್ನುವಂಥ ಲೆಕ್ಕಾಚಾರ ಅಲ್ಲ. ಹಾಗಾದ್ರೆ ಅದಕ್ಕೆ ಆ ರೀತಿ ಎವಿಡೆನ್ಸ್ ಕೇಳಿದ್ರೆ ಈ ಎವಿಡೆನ್ಸ್ ಕೇಳ್ತಾರಲ್ಲ ಅವ್ರ ಬಗ್ಗೆನೂ ನಾವು 108 ಕೇಳ್ಬೋದು. ಅಲ್ಲ ಕೇಳಿ ಗುರುಗಳೇ, ಅದೇ ಇತ್ತೀಚೆಗೆ ಒಂದು 8-10 ದಿನದ ಹಿಂದನೆ ಒಂದು ಪತ್ರಿಕಾ ವರದಿ ಬಂತು. ಈ ನಮ್ಮ ಕ್ರಿಯಾ ಯೋಜನೆಯ ಬಗ್ಗೆ ನಮ್ಮ ಹೆಸರು ತಗೊಳ್ಳಾರ್ದೇನೆ ಹೀಗೆ ಪ್ರಕ್ಷಿಪ್ತ ವಚನಗಳನ್ನು ಕೈ ಬಿಡಲಾಗ್ತಾ ಇದೆ. ಇನ್ನು ಮೇಲೆ ನೋಡುವುದರಲ್ಲಿ ವಚನಗಳ ಸಂಖ್ಯೆ ಆಗ್ತದೆ. ಏನೋ ಒಂದು ಆಘಾತ ಮಾಡಿದಾಗ ಹಾಕಿದ್ದಾರೆ. ಅಲ್ಲ ಪಾಪ ಏನ್ ಮಾಡ್ತೀರಿ, ಅದನ್ನ ಇಟ್ಕೊಂಡು ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಅವ್ರಿಗೆ ಸ್ವಲ್ಪ ವ್ಯವಸ್ಥೆ ಆಗಲ್ವ? ನೋಡಿ ಅದಕ್ಕೊಂದೇ ಒಂದು ಉತ್ತರ ಇದೆ. ಅಕ್ಕಮಹಾದೇವಿ ಹೇಳೋದು, ಗೂಗೆ ಕಣ್ಣ ಕಾಣಲರಿಯದೆ ಸೂರ್ಯನ ಬೈದು. ಅಲ್ಲ ಹೇಳಿ ಸಮಾಧಾನ ಮಾಡ್ಕೋಬಹುದು, ಆದ್ರೆ ಸಮಾಧಾನ ಅಲ್ಲ, ವಾಸ್ತವ ಚಿತ್ರವನ್ನ ನೋಡಿ. ಜಗತ್ತಿಗೆ ಅದನ್ನ ನಾವು ಹೇಳಬೇಕು ಅಂತಂದ್ರೆ, ನಾವು ಇಂಥ ಪ್ರಸಂಗವನ್ನ ಶರಣ ತತ್ವವನ್ನ ಹೇಳಬೇಕಾದ್ರೆ ನಾವು ದಾಕ್ಷಿಣ್ಯಪರರಾಗಬಾರದು, ನ್ಯಾಯ ನಿಷ್ಠುರಿಯಾಗೇ ಇರಬೇಕು. ಅದು ಸತ್ಯ ದರ್ಶನ ಮಾಡುವಾಗ ನಾವು ಯಾವ ದಾಕ್ಷಿಣ್ಯಕ್ಕೆ ಒಳಗಾಗ್ತಾ ಇಲ್ಲ ಗುರುಗಳೇ. ನಮ್ಮಲ್ಲಿರ್ತಕ್ಕಂಥ ಅಷ್ಟೇ ಅಲ್ಲ, ಇನ್ನೂ ಆ ರೀತಿ ಅನೇಕ ವಚನಗಳ ಬಗ್ಗೆ ನಾನು ಮಾತಾಡಿದ್ದೀನಿ ಮತ್ತು ಅದ್ರ ಬಗ್ಗೆ ಅದ್ರ ಬಗ್ಗೆ ಬಿಸಿ ಬಿಸಿ ಚರ್ಚೆಗಳನ್ನು ನಾವು ಮಾಡಿದ್ದೀವಿ. ಸತ್ಯ. ಆದರೆ ಒಬ್ಬ ಬಸವ ಸಮಿತಿ ಅಧಿಕೃತ ಸಂಸ್ಥೆಯಾಗಿ ನಾವು ಏನು ಮಾಡ್ತೀವಿ ಅದಕ್ಕೆ ಆಧಾರ ಸಹಿತ ನಾವು ಮಾಡಬೇಕು ಅಂತ ನೀವೇ ಎಲ್ಲ ಚೌಕಟ್ಟು ಹಾಕಿರೋದು. ಚೌಕಟ್ಟಿನಿಂದ ಆಚೆ ನಾವು ಹೋಗ್ತಾ ಇಲ್ಲ. ಆ ಚೌಕಟ್ಟು ಬಿಟ್ಬಿಟ್ರೆ ಎಲ್ಲರೂ ಒಂದೊಂದು ರೀತಿಯಲ್ಲಿ ಒಂದೊಂದು ವಚನಗಳನ್ನು ಹೇಳೋಕೆ ಹೋಗ್ತಾರೆ. ಇದು ಒಂದು ಆಗಬಾರ್ದು ಅನ್ನೋದಕ್ಕೆ ಪತ್ರಿಕಾ ವರದಿ ಏನ್ ಬೇಕಿತ್ತು? ನಾವೇನ್ ಹೇಳ್ತೀನಪ್ಪಾಜಿ, ಪತ್ರಿಕಾ ವರದಿ ಅಂತ ಇದೆಯಲ್ಲ, ಪತ್ರಿಕೆ ಅಂತ ಅನ್ನುವಂಥದ್ದು ವಾಸ್ತವ. ಅದರಲ್ಲಿ ಬರೆದವರು ಅವರ ಅನಾಮಿಕ ಬರವಣಿಗೆಗಳು ಮತ್ತು ವ್ಯವಸ್ಥೆಗಳು ಮತ್ತು ಈ ರೀತಿಯಾಗಿರುವಂಥ ನೆಲೆ ಇದೆಯಲ್ಲ, ಅದನ್ನು ಸಮಾಜ ಚಿಂತನೆ ಮಾಡ್ತದೆ. ಬಿಡಿ, ಅದ್ರ ಬಗ್ಗೆ ಅದನ್ನು ಹಾಗೆ ನಾವು ಅದಕ್ಕೆ ಉತ್ತರ ಕೊಟ್ಟಿಲ್ಲ, ಕೊಡೋದು ಇಲ್ಲ. ನೋಡಿ, ಒಂದು ಯಾಕೆ ವಚನಗಳನ್ನು ನಾವು ವಾಂಗ್ಮಯ ಅಂತ ತಗೊಳ್ಬೇಕು ಅಂತ ನಾನು ಹೇಳ್ತೇನೆ. ವಚನ ಸಾಹಿತ್ಯ ಅಲ್ಲ, ವಚನ ವಾಂಗ್ಮಯ. ಯಾಕೆ ಅಂತಂದ್ರೆ ಸಾಹಿತ್ಯ ಬೌದ್ಧಿಕವಾಗಿರ್ತಕ್ಕಂಥ ನೆಲೆಯಲ್ಲಿ ಸೃಷ್ಟಿಯಾದದ್ದು. ಬೌದ್ಧಿಕವಾಗಿ ಅದಕ್ಕೆ ವಿಪರೀತ ವ್ಯಾಖ್ಯಾನ ಕೊಟ್ಟು ಕೆಡಿಸ್ಲಿಕ್ಕೆ ಅವಕಾಶ ಇದೆ. ನೀವು ಅದನ್ನ ಈ ಬಗ್ಗೆ ಬಹಳ ಎಚ್ಚರ ವಹಿಸಿರುವಂತ ಒಂದು ವ್ಯವಸ್ಥೆ ಏನು ಗೊತ್ತಾ? ನಮ್ಮ ಸಿಖ್ಖರ ಧರ್ಮ ಗ್ರಂಥ, ಅದನ್ನ ಒಂದು ಭಾಷೆಗೆ ಭಾಷಾಂತರ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತ ಮುಖ್ಯವಾಗಿರುವಂತ ಧಾರ್ಮಿಕ ಹಿರಿಯರ ಸನ್ನಿವೇಶದಲ್ಲಿ ಒಂದೊಂದು ಅಕ್ಷರನ್ನು ನೋಡಿದ ಮೇಲೆ ಮಾತ್ರ ಹೊರಗಡೆ ಬಿಡಬೇಕು. ಅಕಾಲ್ ತಖ್ತ್ನಲ್ಲಿ ಆ ಒಂದು ಎಚ್ಚರಿಕೆ ಯಾಕಿಟ್ರು ಅಂತಂದ್ರೆ, ಇದು ಕೈಗೆ ಸಿಕ್ಕಿ ಗಳಿತವಾಗಿ ಹೋಗ್ತದೆ, ಎಲ್ಲವೂ ಈ ರೀತಿ ಲೂಸ್ ಆಗಿ ಹೋಗ್ತದೆ. ಮತ್ತು ವಚನಗಳ ಆ ಸ್ಥಿತಿಯಲ್ಲಿ ವಚನಗಳನ್ನ ಎಚ್ಚರದಿಂದ ನೋಡ್ಲಿಕ್ಕೋಸ್ಕರನೇ ಹಿಂದೆ ಬಹಳಷ್ಟು ಜನ ಪ್ರಯತ್ನ ಪಟ್ಟರು. ಆಮೇಲೆ ಇನ್ನೊಂದು ಹೇಳ್ತೇನೆ, ವಚನ ವಾಂಗ್ಮಯ ರಚನೆ ಆಗುವಂತ ಸನ್ನಿವೇಶದಲ್ಲಿ ಮಧ್ಯದಲ್ಲೇ ಕಲ್ಯಾಣದ ಕ್ರಾಂತಿಯಾದ ಕಾರಣ ಅದರಿಂದ ತೊಂದರೆ ಆಗಿದೆ. ಹೇಳ್ತೇನೆ, ಅಧ್ಯಯನಕ್ಕೆ ಬಂದವರು ಪೂರ್ಣ ಜ್ಞಾನಿಗಳಾದವರು ಈ ಮಧ್ಯದಲ್ಲಿ ವ್ಯವಸ್ಥೆ ಆಗಿ ಪೂರ್ಣ ಜ್ಞಾನಿಗಳು ಚೆದರಿ ಹೋಗಿದ್ದು ಅಲ್ಲ. ಹೇಳ್ತೀನಿ, ಅಧ್ಯಯನಕ್ಕೆ ಬಂದವ್ರ ಕೈನಲ್ಲಿ ಸಿಗುತ್ತು. ಅವ್ರು ಎಷ್ಟು ಅವ್ರ ತಿಳುವಳಿಕೆ ಇದೆ, ಹಳೇದೇನಿದೆ ಹೊಸದೇನಿದೆ ಸೇರಿಸ್ಕೊಂಡು ಬಂದರು. ಹೀಗಾಗಿ ಅದು ಸ್ವಲ್ಪ ಸನ್ನಿವೇಶದಲ್ಲಿ ಕಲಬೆರಕೆ ಆಗಿದೆ. ಅವೆಲ್ಲನೂ ನೋಡಿ, ಅವೆಲ್ಲನೂ ಹೊರಗಡೆ ಇಟ್ಟುಬಿಟ್ಟು ಆನುಭಾವಿಕ ನೆಲೆಯಲ್ಲಿ ನಾವು ಅದನ್ನು ನೋಡ್ತಾ ಹೋಗಬೇಕು. ಆ ಲೆಕ್ಕದಲ್ಲಿ ದಾನ ಮತ್ತು ದಾಸೋಹ ಅಂತಂತ ಪ್ರಶ್ನೆಗೆ ಬಂದಾಗ, ದಾನ ಕೊಡುವುದು, ತೆಗೆದುಕೊಳ್ಳೋದು, ದಾಸೋಹ ಸಮರ್ಪಣೆ. ನೋಡಿ, ಇನ್ನೊಂದು ಮಾತು ಹೇಳ್ತೀನಿ, ಸುಯಿದಾನ ಅಂತ ನಮ್ಮ ಶರಣರು ಬಳಸಿದ್ರು. ಇಲ್ಲಿ ಒಂದು ಚನ್ನಬಸವಣ್ಣವ್ರ ವಚನ ಇದೆ, ಅದು ಹೇಳ್ತೀನಿ. ಅಗ್ಗವಣಿ ಸುಯಿದಾನವಾದ ಶರಣಂಗೆ ತನು ಸುಯಿದಾನವಾಗಬೇಕು, ತನು ಸುಯಿದಾನವಾದ ಶರಣಂಗೆ ಮನ ಸುಯಿದಾನವಾಗಬೇಕು, ಮನ ಸುಯಿದಾನವಾದ ಶರಣಂಗೆ ಪ್ರಾಣದ ಮೇಲೆ ಲಿಂಗ ಸಯವಾಗಬೇಕು,
ಪ್ರಾಣದ ಮೇಲೆ ಲಿಂಗ ಸಯವಾಗದಿರ್ತಡೆ ಇದೆಲ್ಲ ವ್ಯರ್ಥ ಎಂದಿತ್ತು ಕೂಡಲ ಸಂಗನ ವಚನ, ಕೂಡಲ ಜನಸಂಗಯನ ವಚನ. ನೋಡಿ ಅಲ್ಲಿ ಸುಯಿದಾನ ಅಂತ ಅನ್ನೋದು ಇದೆಯಲ್ಲ, ಅದು ಬಹಳ ವಿಶೇಷವಾದದ್ದು ಅಂತ ನಾನು ಹೇಳಿದೆ. ಸುಯಿದಾನ ಅಂದ್ರೆ ಆತ್ಮಸಮರ್ಪಣೆ. ಈ ವಚನದಲ್ಲಿ ಹಾಗೆ ನೋಡಿ, ಅಗ್ಗವಣಿ ನೋಡಿ, ಅಗ್ಗವಣಿ ಸುಯಿದಾನವಾದ ಶರಣಂಗೆ. ನಾನು ನೀರು ತಂದೆ, ನಾನು ಅಭಿಷೇಕ ಮಾಡ್ತಾ ಇದ್ದೀನಿ ದೊಡ್ಡವನು ಅಂತ ಅಲ್ಲ, ಅದನ್ನ ಸಹಜವಾದ ರೀತಿಯಲ್ಲಿ ನಾನು ಮಾಡ್ತಾ ಇದ್ದೇನೆ, ಅಗ್ಗವಣಿಯನ್ನು ಮಾಡ್ತಾ ಇದ್ದೇನೆ. ಅದರಲ್ಲಿ ನಾನು ತಂದೆ ನಾನು ಅಂತ ಅನ್ನೋದನ್ನು ಬಿಟ್ಟಿದ್ದೇನೆ ಅಂತಂದ್ರೆ ಅಷ್ಟಕ್ಕೆ ಸಾಧ್ಯ ಆಗೋದಿಲ್ಲಪ್ಪ. ತನುವು ಸುಯಿದಾನವಾಗಬೇಕು ಅಂದ್ರೆ ಏನು ಅರ್ಥ? ಅಂದ್ರೆ ತನುವು ಸಮರ್ಪಣೆ ಆಗಬೇಕು. ತನು ಸಮರ್ಪಿತ ಚಿತ್ತ, ಸಮರ್ಪಿತ ತನು ಅಷ್ಟೇ ಅಲ್ಲ, ಸಮರ್ಪಿತ ಮನ, ಸಮರ್ಪಿತ ಚಿತ್ತ, ಇವೆಲ್ಲ ಆಗಬೇಕು. ಅದನ್ನೇ ಹೇಳ್ತಾರೆ, ತನು ಸುಯಿದಾನವಾದ ಶರಣಂಗೆ ಮನ ಸುಯಿದಾನವಾಗಬೇಕು. ಮುಂದಿಂದು ನೋಡಿ, ತನು ಮನ ಮುಂದಿನದು ಬಹಳ ಸ್ವಾರಸ್ಯ ಇದೆ. ಮನ ಸುಯಿದಾನವಾದ ಶರಣಂಗೆ ಪ್ರಾಣದ ಮೇಲೆ ಲಿಂಗ ಸುಯಿದಾನವಾಗಬೇಕು. ಈ ಚೈತನ್ಯ ಪ್ರಾಣ ಇದೆಯಲ್ಲ, ಅದು ಲಿಂಗ ಅದನ್ನೇ ಪ್ರಾಣಲಿಂಗ ಅಂತ ಹೇಳೋದು. ಘನ ಅನ್ನೋದು ಅದಕ್ಕೇನು ಅಲ್ಲ, ಪ್ರಾಣಲಿಂಗ. ನಿಮ್ಮ ಚೈತನ್ಯದ ನೆಲೆ ಇದೆಯಲ್ಲ, ಸೂಕ್ಷ್ಮವಾಗಿರುವಂಥ ಅಭಿವ್ಯಕ್ತಿ ಅದು. ತನುಗೆ ಸಂಬಂಧಪಟ್ಟಂಥದ್ದು, ತನುವಿನ ವ್ಯವಸ್ಥೆಗೆ ಸ್ಥೂಲವಾದದ್ದನ್ನು ನಾವು ಇಷ್ಟಲಿಂಗ ಅಂತ ಹೇಳಿದ್ಮೇಲೆ, ಮನಕ್ಕೆ ಸಂಬಂಧಪಟ್ಟದ್ದನ್ನ ಪ್ರಾಣಲಿಂಗ ಅಂತ ಹೇಳ್ತೇವೆ. ಪ್ರಾಣ, ಅದು ಪ್ರಾಣ ಮನದು. ನೋಡಿ, ಅದು ಹೇಳ್ತಾನೆ ಇಲ್ಲಿ, ಮನ ಸುಯಿದಾನವಾದ ಶರಣಂಗೆ, ನಾನು ಅಮನಸ್ಕನಾಗಿದ್ದೇನೆ, ಎಲ್ಲವೂ ಭಗವಂತನ ಕೊಟ್ಟಿದ್ದೇನೆ ಅಂತ ಅನ್ನುವಂಥದ್ದು ಒಂದು ಹೊರಗಿನ ಭಾಗ. ಆದರೆ ಅದರ ಇಂತರಂಗದ ಪ್ರೇರಣೆ ಇದೆಯಲ್ಲ, ಅದು ಪ್ರಾಣ ಸುಯಿದಾನವಾಗಬೇಕು. ಈ ಪ್ರಾಣ ಅಂತಂದ್ರೆ ನಾನಿದ್ದೇನೆ, ಬದುಕಿದ್ದೇನೆ ಅಂತ ಅನ್ನೋದಲ್ಲ, ಅದು ಲಿಂಗ ಪ್ರಾಣಿಯಾಗಿರುವಂಥ ನೆಲೆಯಲ್ಲಿದ್ದಾಗ ಪ್ರಾಣದ ಮೇಲೆ ಲಿಂಗ ಸುಯಿದಾನವಾಗದಿದ್ದರೆ ಅಲ್ಲಿ ಬಂತು. ನೋಡಿ, ಇಲ್ಲಿ ಹೇಳ್ತೇನೆ, ಪ್ರಾಣ ಸಂಪೂರ್ಣವಾಗಿ ಲಿಂಗ ಪ್ರಾಣಿಯಾಗದೆ ಹೋದ್ರೆ ಹಿಂದಿಂದೆಲ್ಲ ವ್ಯರ್ಥ ಅಂತ. ಇದೆಲ್ಲ ವ್ಯರ್ಥ ಎಂದಿತ್ತು ಕೂಡಲ ಚನ್ನ ಸಂಗಯ್ಯನ ವಚನ. ಎಷ್ಟು ನೀವು ಹೇಳಿದ್ರು ಸುಯಿದಾನಕ್ಕೆ ಹಿಡಿದ ಕನ್ನಡಿ ಇದ್ದಂಗಿದೆ. ಹೌದು, ಅದು ಅಲ್ಲ, ಅದು ನಮಗೆ ತಿಳಿಲಿ ಅಂತಲೇ ಹೇಳಿರೋದು ಸರ್. ಅದು ಅಲ್ಲ, ಅದಕ್ಕೆ ಸಾರಾ ಸಗಟಾಗಿ ದಾನ ಶಬ್ದವೇ ಬೇಡ ದಾಸೋಹ ಅಂದು ಬಿಡ್ತಾರೆ ಸಾಮಾನ್ಯ. ಅಲ್ಲ, ಕಾರಣ ಏನು ಅಂತಂದ್ರೆ ನಾವು ಕಣ್ಣ ಕಟ್ಟಿ ಕನ್ನಡಿಯ ತೋರಿದಂತೆ ನಾವು ಮಾಡ್ತಾ ಇದ್ದೀವಿ. ಅಕ್ಕ ತಾಯಿ ಹೇಳ್ತಾಳೆ, ಅಲ್ಲಿ ಸುಯಿದಾನ ಅಂತ ಅನ್ನುವಂಥದ್ದು ನೋಡಿ, ದಾನ ದಾಸೋಹ ಹೊರಗಿನ ಎರಡು ವಿಚಾರಗಳ ಅಂತರಂಗ ಬಹಿರಂಗವನ್ನು ನಾವು ಬಿಚ್ಚೆಳೆದ್ವಿ. ಇಲ್ಲಿ ಮನ ಅದು ಸಂಪೂರ್ಣವಾಗಿ ಅದಕ್ಕೆ ಅಪ್ಪ ಬಸವಣ್ಣ ಹೇಳಿಬಿಟ್ರು, ತನು ನಿಮ್ಮದೆಂದ ಬಳಿಕ ಎನಗೆ ಬೇರೆ ತನುವಿಲ್ಲ, ಮನ ನಿಮ್ಮದೆಂದ ಬಳಿಕ ಎನಗೆ ಬೇರೆ ಮನವಿಲ್ಲ, ಘನ ನಿಮ್ಮದೆಂದ ಬಳಿಕ ಎನಗೆ ಬೇರೆ ಘನವಿಲ್ಲ, ಇಂತಿ ತ್ರಿವಿಧವೂ ನಿಮ್ಮದೆಂದ ಬಳಿಕ ಎನಗೆ ಬೇರೆ ವಿಷಯವಿಲ್ಲ. ಅಲ್ಲಿ ಏನು ಹೇಳೋದು ಉಳಿಲ್ಲ, ಕೇಳೋದು ಉಳಿಲಿಲ್ಲ. ಅಂದ್ರೆ ಸಂಪೂರ್ಣ ವ್ಯವಸ್ಥೆಯೇ ಅಂಗದಿಂದ ಲಿಂಗವಾಗೋಗಿದೆ. ಅಷ್ಟೇ ಅಷ್ಟೇ ಅಷ್ಟೇ. ಇದು ನಮ್ಮ ಕೊನೆ, ಈ ಸರಣಿಯ ಕೊನೆಯ ಕಾರ್ಯಕ್ರಮ. ಅದಕ್ಕೆ ಹತ್ತೋದಕ್ಕೆ ಇದೊಂದು ಸಣ್ಣದಾಗಿರುವಂತ ಪ್ರೇರಣೆ. ಅಂದ್ರೆ ಅಂಗದಿಂದ ಲಿಂಗದೆಡೆಗೆ ಅಂತಕ್ಕಂಥ ಕೊನೆಯ ಸರಣಿಯ ಕೊನೆಯ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಈಗ ತಾವು ಹೇಳುವ ಮಾತು ಕೂಡ ಅಂಗ ಸಂಪೂರ್ಣವಾಗಿ ಲಿಂಗಮಯವಾದಾಗ, ಅಂದರೆ ತನು ಲಿಂಗವಾಗಿ, ಮನ ಘನಮನವಾಗಿ, ನನ್ನ ಭಾವ ನಿರ್ಭಾವವಾಗಿ ಮುಂದೆ ನಾನು ಅಲ್ಲ ನೋಡಿ, ಅಲ್ಲ, ತನು ಲಿಂಗವಾಗಿ, ಮನ ಪ್ರಾಣಲಿಂಗವಾಗಿ, ಹಾಗೂ ಅದು ಲಿಂಗ ಪ್ರಾಣಿಯಾಗಿ, ಅದು ಭಾವ ಅದ ಘನ ಮನವಾಗಿ ಅಂದ್ರಲ್ಲ, ಭಾವ ಅಂತಂದು ಭಾವಲಿಂಗವಾಗಿ. ಅಲ್ಲಿ ಏನಾಯ್ತು, ನಿಷ್ಕಲ ನಿಶೂನ್ಯ ನಿರಂಜನದ ನೆಲೆಯಲ್ಲಿ ಬಂದುಬಿಡ್ತು ನೋಡಿ. ಆ ನೆಲೆಯಲ್ಲಿದ್ದಂಥ ಒಂದು ನೇರವಾಗಿ ಮುಟ್ಟುವಂಥ ಒಂದು ಕೊನೆಯ ಮಾತು ಅಕ್ಕನ ಮಾತು, ಲಿಂಗವೆನ್ನೆ ಲಿಂಗೈಕ್ಯವೆನ್ನೆ, ಸಂಘವೆನ್ನೆ ಸಮರಸವೆನ್ನೆ, ಆಯಿತೆನ್ನೆ ಆಗದೆನ್ನೆ, ನಾನೆನ್ನೆ ನೀನೆನ್ನೆ, ಎಲ್ಲ ದ್ವಂದ್ವಗಳ ವ್ಯವಸ್ಥೆಗಳು ಬಿಟ್ಟು ನಿನ್ನೊಡನೆ ಸಮರಸವಾದ ಬಳಿಕ, ನಿನ್ನೊಡನೆ ಒಡವೆರೆದ ಬಳಿಕ ಏನು ಆ ನೆಲೆಯಲ್ಲಿ ಆ ಒಂದು ವ್ಯವಸ್ಥೆಗೆ ಬಂದಾಗ ಆ ಮೌನ, ಅಲ್ಲಿ ಮೌನವೇ ಆ ವ್ಯವಸ್ಥೆಗಳನ್ನ ಮತ್ತೆ ಅದ್ರ ಬಗ್ಗೆ ಏನಾದ್ರು ಸ್ವಲ್ಪ ತಿಳ್ಕೊಳ್ಬೇಕು ಅಂತಂದ್ರೆ ನಾವು ಶೂನ್ಯ ಸಂಪಾದನೆಯಲ್ಲಿ ಮುಕ್ತಾಯಕ್ಕನ ಹತ್ರನೇ ಹೋಗಬೇಕು. ಆ ತಾಯಿ ಎಷ್ಟು ಸೂಕ್ಷ್ಮವಾಗಿ ಪ್ರಭುದೇವರನ್ನೇ ಪ್ರಶ್ನೆ ಮಾಡಿ ಅವರು ತಾನು ಹೇಳೋದ್ರ ವಾಸ್ತವ ಸತ್ಯವನ್ನ ಶಬ್ದದಲ್ಲಿ ಹೇಳಬೇಕಾದಂಥ ಪರಿಸ್ಥಿತಿಗೆ ತಂದಿಟ್ರಲ್ಲ ಸರ್ ಅವರು. ನಿಜ ಗುರುಗಳೇ. ತಾವು ಇನ್ನೊಂದು ಇತ್ತೀಚೆಗೆ ಕಲಬುರಗಿ ಬಸವ ಸಮಿತಿಯಲ್ಲಿ ನಾವು
ಘಟಿಕೋತ್ಸವ ಅಂತ ಹೇಳಿ ಹೌದು, ಸ್ವರೂಪದಲ್ಲಿ ಬಹಳ ಮೊನ್ನೆ ಭಾನುವಾರ ಚೆನ್ನಾಗಾಯ್ತು. ಇಲ್ಲ ಚೆನ್ನಾಗಾಯಿತು ಗುರುಗಳೇ. ಅಲ್ಲಿ ನಾನು ಕುಲಪತಿಗಳಿಗೆ ಅಧ್ಯಕ್ಷನಾಗಿ ನಾನು ಹೇಳಬೇಕಾದಾಗಲೂ ಕೂಡ ನೀವು ಏನೇನೋ ಹಳೆಯ ಕಥೆಗಳನ್ನು ಇಟ್ಕೊಂಡು ಅದು ಹಂಗಿತ್ತು ಹಿಂಗೆ ಹೇಳಿ ನೀವೇನು ಕೊಟೇಶನ್ ಸಂಸ್ಕೃತಿ ಅಂತಿರಲ್ಲ, ಆ ಆಧಾರವನ್ನು ಸಂಶೋಧನೆ ಮಾಡೋಕ್ಕೆ ಹೋಗ್ತಾ ಇದ್ದೀರಿ. ಆದರೆ ಇಂದಿನ ದಿನಕ್ಕೆ ಶರಣರ ವಚನಗಳು ಹೇಗೆ ನಾವು ಅನ್ವಯಿಕ ಮಾಡ್ಕೋಬೇಕು ಇದು ಕೂಡ ಆಗಲೇಬೇಕಲ್ಲ. ನೀವು ಅಷ್ಟೊಂದು ವಿಷಯಗಳನ್ನು ನಮ್ಮ ಸಂಶೋಧನೆಗೆ ಹ್ಯಾಕೆ ಕೊಡೋಕ್ಕಾಗತ್ತೆ ಅನ್ನೋ ನಿಮ್ಮ ವಿಶ್ವವಿದ್ಯಾಲಯದಲ್ಲಿ ಕೆಲವರಿಗೆ ಆ ರೀತಿ ಭಾವ ಇದೆ. ಬರೀ ಶರಣ ಇದರಲ್ಲೇ ವಚನಗಳಲ್ಲೇ ನಿಮ್ಗೆ ಅಷ್ಟೊಂದು ಹೆಂಗೆ ಕೊಡೋಕ್ಕಾಗತ್ತೆ ಅಂತ ಹೇಳ್ತಾರೆ. ಆದರೆ ನಿಜಕ್ಕೂ ಮಾಡಬೇಕಾದದ್ದು ಸಾಕಷ್ಟಿವೆ ಅನ್ನೋದನ್ನು ನಾನು ಅವರಿಗೆ ಮನದಟ್ಟು ಮಾಡಿದೆ. ಸ್ವಲ್ಪ ಅವರು ಗಂಭೀರವಾಗಿ ಗಮನಿಸ್ತಾ ಇದ್ದರು. ಉದಾಹರಣೆಗೆ ಅರಿವೇ ಗುರು ಇಷ್ಟು ಹೇಳಿಬಿಡ್ತೀವಿ, ಆದರೆ ಅದರ ಸಂಶೋಧನೆ ಆಗಬೇಕಲ್ಲ ಗುರುಗಳೇ. ಯಾವ್ಯಾವ ನೆಲದಲ್ಲಿ ಯಾವ್ಯಾವ ನೆಲೆಯಲ್ಲಿ ಇದು ಆನುಭಾವಿಕ ಒಂದು ಹಂತದಿಂದ ನನಗೆ ಪ್ರಾಕ್ಟಿಕಲ್ ಆಗಿ ಅದು ಉಪಯೋಗ ಆಗಬೇಕಲ್ಲ. ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಅದನ್ನು ಅನ್ಲೆಸ್ ಆ್ಯಂಡ್ ಅಂಟಿಲ್ ಐ ಅಪ್ಲೈ ದ ಸೈನ್ಸ್ ಇಟ್ ಡಸಂಟ್ ಬಿಕಮ್ ಅನ್ ಅಪ್ಲೈಡ್ ಸೈನ್ಸ್. ಹೌದು, ಅನುಭವವು ಕೂಡ ಒಂದು ಆನ್ವಯಿಕ ಅಲ್ಲ, ಆನ್ವಯಿಕ ಅನುಭವದ ನೆಲೆ ಅದು. ಅದಕ್ಕೆ ನಾನು ಅವ್ರಿಗೂ ಇದು ಮಾತು ಹೇಳಿದೆ, ಆನುಭಾವಿಕ ಸಮಾಜ ವಿಜ್ಞಾನವನ್ನು ನೋಡಿ, ನೀವು ಸಾಮಾನ್ಯವಾದ ಸಮಾಜ ವಿಜ್ಞಾನ ನೋಡಬೇಡಿ. ಯಾಕಂದರೆ ಶರಣರು ಹೇಳಿಕೊಟ್ಟಿದ್ದು ಆನುಭಾವಿಕ ನೆಲೆಯಲ್ಲಿ, ಅಂಗಭಾವದಲ್ಲಿ ಹೇಳೇ ಇಲ್ಲ. ಅವರು ಅಂಗಭಾವವನ್ನು ವ್ಯಕ್ತಪಡಿಸ್ತಾ ಹಾಗಲ್ಲ, ಇದು ಲಿಂಗಭಾವದಲ್ಲಿ ನೋಡುವಂಥ ಅನೇಕ ವಚನಗಳನ್ನು ನಾನು ವ್ಯಕ್ತಪಡಿಸ್ದೆ. ಆವಾಗ ಅವರು ವಿಶೇಷವಾಗಿ ಗಮನಿಸ್ತಾ ಇದ್ದರು, ಏನು ಇವ್ರು ಹೇಳ್ತಾ ಇರೋದು. ಮೊದಲು ನಿಮಗೊಂದು ಸಲ ಹೇಳಿದ್ದೆ, ಒಮ್ಮೆ ನಮ್ಮ ಧಾರವಾಡ ಬಸವ ಸಮಿತಿಯಲ್ಲಿ ಚರ್ಚೆಗೊಳಗಾದಾಗ ಒಂದು ಟ್ರೈನಿಂಗ್ ಕ್ಯಾಂಪ್ ಮಾಡೋಣ ಅಂತ ಅಂದರು. ವಿದ್ವಾಂಸರವ್ರ ಹೆಸರು ಹೇಳೋದು ಬೇಡ. ವಿದ್ವಾಂಸರಿಗೆ ಕೇಳಿದಾಗ ನಾನು ಈಗ ಲಿಂಗದ ಬಗ್ಗೆ ಹೇಳಿ ಶಿವಯೋಗದ ಬಗ್ಗೆ ಹೇಳಿದಾಗ ಇಲ್ಲ ವಿಶ್ವವಿದ್ಯಾಲಯದಲ್ಲಿ ನಾವು ಶಿವಯೋಗ ಲಿಂಗ ಎಲ್ಲ ಧಾರ್ಮಿಕ ವಿಷಯಗಳ ಕೈ ಹಾಕೋಕ್ಕಾಗಲ್ಲ ಅಂದರು. ಆವತ್ತು ನಾನೇ ಸ್ವಲ್ಪ ದೂರ ಬಂದೆ ಗುರುಗಳೇ. ಇಲ್ಲ, ಅದು ಅವರ ಇತಿಮಿತಿಗಳ ಬೌದ್ಧಿಕ ಇತಿಮಿತಿಗಳನ್ನು ಕುರಿತು ಹೇಳುವಂಥ ಶೈಲಿ ಅಂತ ನಾನು ತಿಳ್ಕೊಳ್ತೇನೆ. ಅಲ್ಲ, ಮತ್ತೆ ವಿಶ್ವವಿದ್ಯಾಲಯ ಅಂದಮೇಲೆ ಬರೀ ಬೌದ್ಧಿಕಕ್ಕೆ ಯಾಕೆ ನಿಲ್ಲಬೇಕು? ಯಾರು ಹೇಳೋದು? ಅಲ್ಲ, ಇವತ್ತು ಪರಿಸ್ಥಿತಿ ಹಾಗೆ ಆಗಿದೆ. ನನಗೇನು ಗೊತ್ತಿದೆ ಅದನ್ನ ಗೊತ್ತಿಲ್ಲದೆ ಇರೋರಿಗೆ ಗೊತ್ತಿಲ್ಲದ ಹಾಗೆ ಹೇಳಿ ನನ್ನ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಬೇಕು ಅಂತ ಅನ್ನುವಂಥ ನೆಲೆ ಇವತ್ತು ಕಾಣ್ತಾ ಇದೆ ಜಾಸ್ತಿ. ಆದರೆ ನೋಡಿ ಸರ್, ಹಿಂದೆ ನಮ್ಮ ವೇದ ಕಾಲದ ನೆಲೆಯಲ್ಲಿ ಹೋದ್ರು, ನಮ್ಮ ಶಿಷ್ಯಾದಿಚ್ಛೇತ್ ಪರಾಜಯಂ ಅಂತ ಹೇಳಿದ್ರು. ಅಂದ್ರೆ ಗುರುವಾದವನು ಶಿಷ್ಯ ನನಗಿಂತ ಎತ್ತರವಾಗಿ ಬೆಳೀಬೇಕು, ಅವನಿಗೆ ನಾನು ಸೋತೋಗ್ಬೇಕು ಅನ್ನೋದನ್ನು ಗಮನಿಸ್ಬೇಕು ಅಂತ. ಇವತ್ತಿನ ಯೂನಿವರ್ಸಿಟಿಗಳೆಲ್ಲ ರೀತಿ ಇದೆಯಾ? ಆಮೇಲೆ ಇನ್ನೂ ಒಂದು ಮಾತು ಹೇಳ್ತೀನಿ. ಆಮೇಲೆ ಯಾರು ಪ್ರಮಾಣ ಅಂತ ಅನ್ನೋದಕ್ಕೆ ಆ ಋಷಿಗಳು ಹೇಳ್ತಾರೆ, ಉತ್ತರೋತ್ತರಂ ಮುನೀನಾಂ ಪ್ರಾಮಾಣ್ಯಂ ಅಂತ. ನಾನು ಪ್ರಮಾಣ ಅಲ್ಲ, ಮುಂದೆ ಬರೋನು ಪ್ರಮಾಣ. ಅವನು ಮುಂದೆ ಬರೋನು ಪ್ರಮಾಣ. ಅಂದ್ರೆ ಚಿಂತನೆ ಯಾವತ್ತೂ ಒಂದು ಕಡೆ ನಿಂತ ನೀರಲ್ಲ. ಆನುಭಾವಿಕ ನೆಲೆ ನಿತ್ಯವಾಗಿ ಹೊಸದಾಗಿ ಹೋಗ್ತಕ್ಕಂಥದ್ದು. ನಿಚ್ಚಂ ಪೊಸತು, ಖಂಡಿತ ಅಲ್ಲ. ಆ ಲೆಕ್ಕದಲ್ಲಿ ಹೋಗುವಂತ ನೆಲೆ ಹಂಗ ಹೋಗ್ಬಿಟ್ರೆ ನನ್ನ ಅಸ್ತಿತ್ವ ಏನು? ಬಟ್ ಆತ್ಯಂತಿಕ ಸತ್ಯವನ್ನು ಬಿಡೋಕ್ಕಾಗೋದಿಲ್ವಲ್ಲ. ಅಲ್ಲ, ಅದು ವಾಸ್ತವತೆ. ಅದಕ್ಕೋಸ್ಕರನೇ ಅನುಭಾವಿಗಳು ಈ ನೆಲೆಯಿಂದ ಯಾತಕ್ಕೆ ಇದುವರೆಗಿನ ನೋಡಿ, ಒಂದು ಮಾತು ಹೇಳ್ತೀನಿ. ಈ 10 ಉಪನಿಷತ್ತುಗಳಲ್ಲಿ ಒಂದು ಉಪನಿಷತ್ನಲ್ಲಿ ಒಬ್ಬ ಋಷಿ ಹೇಳ್ತಾನೆ, ಮುಂದೆ ಏನು ಕಾಣುತ್ತಪ್ಪ ಅಂತ ಯಾರೋ ಪ್ರಶ್ನೆ ಮಾಡಿದವನು ಹೇಳ್ತಾನೆ. ಮುಂದೆ ಏನಾಗುತ್ತೆ, ನಮ್ಮ ಚಿಂತನೆಗಳು, ನಮ್ಮ ಅಸ್ತಿತ್ವ ಪಾಠ ಏನಾಗ್ತಾ ಇದೆ ಮುಂದೆ ಅನ್ನೋದ್ರ ಬಗ್ಗೆ ಅವನ ದೂರದೃಷ್ಟಿಯ ಕಲ್ಪನೆಗಳು. ಅವಿದ್ಯಾಯಾಮ್ ಅಂತರೇ ವರ್ತಮಾನಾಹ. ಅವಿದ್ಯೆ ಅಂದರೆ ಅಜ್ಞಾನದ ಮಧ್ಯಭಾಗದಲ್ಲಿ ಇರ್ತಕ್ಕವರು. ಅವಿದ್ಯಾಯಾಮ್ ಅಂತರ ಅಂದರೆ ಸೆಂಟ್ರಲ್ ಪಾಯಿಂಟ್, ನ್ಯೂಕ್ಲಿಯಸ್ ಪಾಯಿಂಟ್ನಲ್ಲಿ ಇರ್ತಕ್ಕವರು. ಸ್ವಯಂ ಧೀರಾಹ ಪಂಡಿತಂ ಮನ್ಯಮಾನಾಹ. ನಾನೇ ಪರಿಪೂರ್ಣ ಜ್ಞಾನಿ, ನನ್ನ ಸಮಾನವಾಗಿ ಇನ್ಯಾರೂ ಇಲ್ಲ, ನಾನೇ ಪರ್ಫೆಕ್ಟ್ ಅಂತ ಹೇಳಿ ತನಗೆ ತಾನೇ ಸರ್ಟಿಫಿಕೇಟ್ ಕೊಟ್ಟುಕೊಂಡಿರ್ತಕ್ಕವರು. ಆದರೆ ಇವತ್ತಿನ ಪರಿಸ್ಥಿತಿ ಅಲ್ಲ, ಸ್ವಲ್ಪ ಹೇಳಿದ್ವಿ, ಇನ್ನೊಂದು ಹೇಳಿ ಗುರುಗಳೇ. ಅಲ್ಲ, ಹೇಳ್ತೀನಿ. ಸ್ವಯಂ ಧೀರಾಹ ಪಂಡಿತಂ ಮನ್ಯಮಾನಾಹ ಪರಿಯಂತಿ. ಆಮೇಲೆ ದಂದ್ರಮ್ಯಮಾನಾಹ. ದಂದ್ರಮ್ಯಮಾನಾಹ ಅಂದ್ರೆ ಇದನ್ನೆಲ್ಲರೂ ಒಪ್ಕೊಳ್ಬೇಕು, ಇಲ್ಲ ಅಂದ್ರೆ ಅವರು ಸರಿ ಇಲ್ಲ ಅಂತ ಹೇಳಿ ಅವ್ರ ಮೇಲೆ ದಬ್ಬಾಳಿಕೆ ಜುಲುಮ್ ಮಾಡ್ತಕ್ಕವರು. ಪರಿಯಂತಿ ಮೂಢಾಹ. ಇಂಥವರ ಓಡಾಟ ಜಾಸ್ತಿ ಆಗಿದೆ, ಬಹಳ ಜಾಸ್ತಿ ಆಗಿದೆ.
ಅಂಧೇನೈವ ನಿಯಮಾನ ಯಥಾಂಧಾಹ. ಒಬ್ಬ ಕುರುಡ ಇನ್ನೊಬ್ಬನಿಗೆ ದಾರಿ ತೋರಿಸ್ತೀನಿ ಅಂತ ಕೈ ಹಿಡಿದು ನಡೆಸುವ ಹಾಗೆ ಅಂತ ಬರೀತಾರೆ. ಇದು ಉಪನಿಷತ್ತಿನ ಅಲ್ಲ ಮಂತ್ರ. ಸತ್ಯ ಗುರುಗಳೇ, ಇದು ನಾನು ವಾಸ್ತವಕ್ಕೆ ಬನ್ನಿ. ನೋಡಿ ಇದನ್ನ ಅವರು ಉಪನಿಷತ್ ಅಲ್ಲ, ನಮ್ಮ ಬರೆದಿರಬಹುದು. ಸರ್ವಜ್ಞ ಹೇಳ್ದ, ಬಳ್ಳಿಗರುಡರು ಸೇರಿ ಹಳ್ಳವನ್ನು ಬಿದ್ದಂತೆ. ಈಗ ಅದು ಅಲ್ಲ, ಇದು ಇನ್ನೊಂದೇನು ಅಂತಂದ್ರೆ, ನಮ್ಮ ಅಧ್ಯಯನ ಮತ್ತು ಅಧ್ಯಾಪನ ಆನುಭಾವಿಕ ನೆಲೆಯಲ್ಲಿ ಬರ್ತಕ್ಕಂಥ ಏರಿಳಿತಗಳು ಮತ್ತು ತಲಮಲ ಇದು ಇದು ಬರ್ತಲೇ ಇರ್ತದೆ. ನೋಡಿ, ಯಾವತ್ತು ಹೇಳ್ತೀನಿ, ನಮಗೆ ಎಲ್ಲಾರ್ಗು ಒಂದೇ ಕಾಯಿಲೆ ಬಂದಿರಲ್ಲ, ಆದರೆ ಎಲ್ಲ ಕಾಯಿಲೆಗೂ ಔಷಧಿ ಹಾಕಿಟ್ಟಿರ್ತಾರೆ. ಅದು ಬರಬೇಕು, ಬಂದಾಗ ನಾವು ಅದಕ್ಕೆ ಎದುರಿಸೋದಕ್ಕೆ ಬೇಕಾದಂಥ ಔಷಧಿ ಸಿದ್ಧವಾಗಿರಬೇಕು ಅಂತ. ಎಲ್ಲರಿಗೂ ಟೈಫಾಯ್ಡ್ ಇದೆಯಾ, ಟೈಫಾಯ್ಡ್ ಮಾತ್ರೆಗಳು ಅಷ್ಟೊಂದು ಯಾಕೆ ಅಂತ ಕೇಳಿದ್ರೆ ಏನರ್ಥ? ಹಾಗೆ ಚಿಂತನೆಯ ವ್ಯವಸ್ಥೆಯಲ್ಲಿ ಯಾವ ರೀತಿ ಅದು ಕಲಬೆರಕೆ ಆಗ್ಬೋದು, ಯಾವ ರೀತಿ ಶಿಥಿಲವಾಗ್ಬೋದು ಅನ್ನೋ ಗಮನಿಸಿ ಅದಕ್ಕೆ ಬೇಕಾದಂಥ ಎಚ್ಚರಿಕೆಯ ಮುನ್ನೆಚ್ಚರಿಕೆಯ ವ್ಯಾಕ್ಸಿನೇಷನ್ ಇದೆಯಲ್ಲ, ಅದನ್ನು ವಚನಕಾರರು ಮತ್ತು ಅನುಭಾವಿಗಳು ಹೇಳಿದ್ರು. ಅದನ್ನು ಅಲ್ಲ ಆಯ್ತು ಗುರುಗಳು, ಒಂದು ನಿಮಿಷ. ಆದರೆ ಇವತ್ತಿನ ವಾಸ್ತವ ಸ್ಥಿತಿಯಲ್ಲಿ ಅಲ್ಪಜ್ಞಾನ ಬೇಕೋ, ಇವರು ಜ್ಞಾನಿ ಅಂತ ಅಹಂಕಾರದಲ್ಲಿ ತಾವೇ ಹೇಳಿದ್ದು ಸತ್ಯ ಅನ್ನೋ ಮಾತನ್ನು ತಾವು ಹೇಳಿದ್ರಿ. ಎಲ್ಲರೂ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಹಾಗಾದರೆ ಸತ್ಯದ ನೆಲೆಯನ್ನು ಹುಡುಕೋರು ಯಾರು? ಇದೇ ನಾನು ಕುಲಪತಿಗಳಿಗೆ ನಾನು ಏನು ಹೇಳಿದೆ ನೋಡಿ ಅಪ್ಪಾಜಿ, ನಾನು ಮುಗಿಸ್ಬಿಡ್ತೀನಿ ಗುರುಗಳೇ. ನನ್ನ ಏನು ಹೇಳಬೇಕು ಅಂತೆಲ್ಲ ವಿಷಯವನ್ನು ಪರಿಪೂರ್ಣವಾಗಿ ಹೇಳಿಬಿಡ್ತೇನೆ. ಆ ಕುಲಪತಿಗಳಿಗೆ ಏನು ಹೇಳಿದೆ ಅಂದರೆ, ನೀವು ಇವತ್ತಿನ ವಿಶ್ವವಿದ್ಯಾಲಯ ಕನ್ನಡ ವಿಶ್ವವಿದ್ಯಾಲಯ. ಹಾಗಾದರೆ ಕನ್ನಡ ವಿಶ್ವವಿದ್ಯಾಲಯ ಸತ್ಯ. ಬಸವಣ್ಣನವರು 12ನೇ ಶತಮಾನದಲ್ಲಿ ರಚಿಸಿದ ಅನುಭವ ಮಂಟಪದ ಕಲ್ಪನೆ ಕೇವಲ ಅದು ಪ್ರಜಾಪ್ರಭುತ್ವದ ತಾಯಿ ಬೇರು ಅಂಥೇಳಿ ನಮಗೆ ಯಾಕೆ ಬೇಕು ಹಂಗೆ ಬಳಸ್ಕೋತಾ ಇದ್ದೀವಿ. ಅದನ್ನ ಇಡೀ ಜಗತ್ತಿನಲ್ಲಿ ಪ್ರಥಮ ಪ್ರಜಾಪ್ರಭುತ್ವದ ಸ್ಥಾನ ಅನ್ನೋದನ್ನು ಹೆಗ್ಗಳಿಕಾಗೆ ನಾವು ಮಾಡ್ತಾ ಇದ್ದೀವಿ. ನಿಜಕ್ಕೂ ಅದಕ್ಕಿಂತ ಹೆಚ್ಚಾಗಿ ಬಸವಣ್ಣನವರು ಮತ್ತು 770 ಶರಣರು ಏನು ಅಲ್ಲಿದ್ದರು, ಇದೇ ನಿಜವಾದ ಕನ್ನಡ ವಿಶ್ವವಿದ್ಯಾಲಯ. ಪ್ರಥಮ ಕನ್ನಡ ವಿಶ್ವವಿದ್ಯಾಲಯ ಜಗತ್ತಿನಲ್ಲಿ ಎಲ್ಲಾದರೂ ಇದ್ದರೆ ಅದು ನಮ್ಮ ಕಲ್ಯಾಣದಲ್ಲಿ ಅನುಭವ ಮಂಟಪದ ಸ್ವರೂಪದಲ್ಲಿ ಇತ್ತು. ಅಲ್ಲಿರ್ತಕ್ಕಂಥ ವಚನ ಏನು ಅಲ್ಲಿ ಸಾಧನೆ ಮೂಲಕ ಬಂದು ಯಾವುದನ್ನು ಕೂಡ ನೀವು ಹೇಳ್ತಿರಲ್ಲ, ಯಾವುದಕ್ಕೂ ಪ್ರಾಕ್ಟಿಕಲ್ ಆಗಿ ಅವರು ವಿಚಾರ ಮಾಡಿ ಅವುಗಳನ್ನು ಅದನ್ನೆಲ್ಲ ಹಿಡಿದು ಎಷ್ಟೊಂದು ಜನ ಚನ್ನಬಸವಣ್ಣ ಇದ್ದಾರೆ, ಶಾಂತರದರಿದ್ದಾರೆ, ಅಲ್ಲಮ ಪ್ರಭುಗಳಿದ್ದಾರೆ, ಅಕ್ಕ ಮಹಾದೇವಿಯವರಿದ್ದಾರೆ, ಎಲ್ಲರೂ ಚರ್ಚೆ ಮಾಡಿ ಈ ವಚನಗಳನ್ನು ನಮಗೆ ಕೊಟ್ಟಿದ್ದಾರೆ. ಈಗ ಸಮಾಜದಲ್ಲಿ ವಚನ ಪ್ರಜ್ಞೆ ಸಾಕಷ್ಟು ಇದು ಬಸವ ಪ್ರಜ್ಞೆ ಬೆಳೀತಾ ಇದೆ. ಅದಕ್ಕೆ ವಿರೋಧಗಳು ಇತ್ತೀಚೆಗೆ ಎಷ್ಟು ನಡೀತಾ ಇದೆ. ನೀವು ಬಹಳ ಹಿಂದೆ ಹೋಗ್ಬೇಡಿ, ಸ್ವಲ್ಪ ದಯವಿಟ್ಟು ನೀವು ಸಂಕೋಚ ಮಾಡಬೇಡಿ. ಇವತ್ತಾಗ್ತಾ ಇರೋ ವಾಸ್ತವ ಸ್ಥಿತಿ ಹಿಂದೆ ಹೇಳಿ. ಅಲ್ಲ, ಇವತ್ತೇನಾಗಿದೆ ಅಂತ ಹೇಳಿದ್ರೆ, ನೀವು ಹಚ್ಚಿದಂಥ ದೀಪಗಳಿಂದ ಕಗ್ಗತ್ತಲೆಯಲ್ಲಿ ಸುಖವಾಗಿದ್ದಂಥ ವ್ಯಕ್ತಿಗಳೆಲ್ಲರಿಗೂ ತಳಮಳ ಸೃಷ್ಟಿಯಾಗಿದೆ. ಅವೇನು ಮಾಡ್ತವೆ, ತಕ್ಷಣ ದೀಪ ಆರಿಸಲಿಕ್ಕೆ ಪ್ರಯತ್ನ ಮಾಡುವಂಥ ಪ್ರಯತ್ನ ಅವ್ರದ್ದು ಇದ್ದೇ ಇರ್ತದೆ. ಅದು ಇರ್ಲಿ ಗುರುಗಳೇ, ಆದರೆ ಸತ್ಯವನ್ನ ಹೆಂಗೆ ಅಲ್ಲ, ಸತ್ಯವನ್ನ ನಾವು ಕೇವಲ ಬೌದ್ಧಿಕವಾಗಿ ಅಷ್ಟೇ ಕೊಟ್ಕೊಂಡು ಹೋದ್ರೆ ಕಲಬೆರಕೆ ಆಗ್ಲಿಕ್ಕೆ ಅವಕಾಶ ಇದೆ. ಆನುಭಾವಿಕ ನೆಲೆಯಲ್ಲಿ ಅದರ ವಾಸ್ತವ ಸತ್ಯವನ್ನ ಕೊಟ್ಟಾಗ ಅದು ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ತದೆ. ಆಯಿತು ಗುರುಗಳೇ, ಈಗ ಆನುಭಾವಿಕ ನೆಲೆಯಲ್ಲಿ ಅನ್ನೋ ಮಾತು ನಾನು ಹೇಳಿದಾಗ ಅನೇಕ ಬಾರಿ ನಾನು ರಿಪೀಟ್ ಮಾಡ್ತೇನೆ, ನಿಮ್ಮ ಮರೆತು ತಮ್ಮ ಮೆರೆದರಲ್ಲೇ ವಚನ ಹೇಳ್ತಾನೆ ಇರ್ತೀನಿ ನಾನು. ಹೌದೌದು, ನೋಡಿ ಅದರಲ್ಲಿ ಸ್ವಾರಸ್ಯ ಇದೆ. ಎಷ್ಟು ಅನಾಹುತಗಳು ಯಾರ್ಯಾರ ಕಡೆಯಿಂದ ಆಗ್ತದೆ ಅಂತ. ವೇದದ ಹಿರಿಯರು, ಶಾಸ್ತ್ರದ ಹಿರಿಯರು, ಪುರಾಣದ ಹಿರಿಯರು. ನೋಡಿ, ವೇದದ ಹಿರಿಯರು, ಶಾಸ್ತ್ರದ ಹಿರಿಯರು, ಪುರಾಣದ ಹಿರಿಯರು, ಓದಿನ ಹಿರಿಯರು. ನೋಡಿ, 4ನೇದು ಓದಿನ ಹಿರಿಯರು. ಆಮೇಲೆ ಭಾಷೆಯ ಹಿರಿಯರು, ಆಮೇಲೆ ವೇಷದ ಹಿರಿಯರು. ಇಷ್ಟು ಸುಂದರ ತಮ್ಮ ಅಲ್ಲ, ಇಷ್ಟು ಸಪರೇಟ್ ಆಗಿ ಮಾಡ್ಬಿಟ್ಟು ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ನಿಮ್ಮ ಮರೆತು ಅಲ್ಲ, ನಿಮ್ಮ ಮರೆತು ತನ್ನ ಮೆರೆದರಲ್ಲದೆ, ತಮ್ಮ ಮರೆತು ನಿಮ್ಮ ಮೆರೆದುದಿಲ್ಲ ಕೂಡಲ. ಇದು ಇವತ್ತಿಗೂ ಸತ್ಯ, ಆದರೆ ವಾಸ್ತವ ಹಾಗೆ ಇದೆ. ಇದು ನೋಡಿ, ಅಲ್ಲ ನೋಡಿ ಯಜಮಾನ್ರೆ, ಪ್ರಕೃತಿ ನಿಯಮ ಅದು. ಉದಾಹರಣೆ ಹೇಳ್ತೇನೆ, ಲಿಂಗನಮಕ್ಕಿಯಲ್ಲಿ ಕರೆಂಟ್ ತಯಾರಾಗ್ತದೆ. ಎಷ್ಟು ವೋಲ್ಟೇಜ್ ಅಲ್ಲಿಂದ ತಂತಿ ಮೇಲೆ ಬರ್ತದೆ, ಬೆಂಗಳೂರು ತಲುಪೋದ್ರೊಳಗೆ ಅದು ವೋಲ್ಟೇಜ್ ಕಡಿಮೆ ಆಗಿರ್ತದೆ. ಕಾರಣ ಏನು ಅಂತಂದರೆ, ಅದು ಕಾಲ ಮತ್ತು ಪ್ರಯಾಣದ ಗತಿಯಲ್ಲಿ ಆಗ್ತಕ್ಕಂಥ ವಾಸ್ತವ ಸತ್ಯ.
ಅದನ್ನ ಮತ್ತೆ ಅದನ್ನ ವೋಲ್ಟೇಜ್ ನಾವು ಬೇಕಾದ ಎತ್ತರಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಅನ್ನೋಂಥ ವ್ಯವಸ್ಥೆಗಳಿಗೋಸ್ಕರ ನಾವೇನ್ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಟ್ರಾನ್ಸ್ಫಾರ್ಮರ್ಗಳನ್ನ ಇಡ್ತೀವಿ. ಅವು ಲೋ ವೋಲ್ಟೇಜ್ ಕರೆಂಟನ್ನ ಹೈ ವೋಲ್ಟೇಜ್ಗೆ ಹೇಗೆ ಪರಸ್ಪರ ವ್ಯವಸ್ಥೆ ಮಾಡಿ ತೆಗೆದುಕೊಂಡು ಹೋಗ್ಬೇಕು ಅಂತ ಅನ್ನೋಂಥ ಸಿದ್ಧತೆ ಇದೆ. ಅಲ್ಲ, ಈ ವ್ಯವಸ್ಥೆಗಳನ್ನೇ ವಚನ 12ನೇ ಶತಮಾನದ ಅನುಭವ ಮಂಟಪದ ಒಂದು ಮಹಾನುಭಾವದ ನೆಲೆಯಲ್ಲಿ ಬಂದಂಥ ಈ ಜ್ಞಾನದ ವಿದ್ಯುತ್ ಏನಿದೆಯಲ್ಲ, ಆನುಭಾವಿಕ ನೆಲೆ, ಕಾಲದಿಂದ ಕಾಲಕ್ಕೆ ಅದು ಎಲ್ಲಿ ವ್ಯತ್ಯಾಸ ಆಗ್ತಾ ಬಂತು, ಮತ್ತೆ ಅದನ್ನ ಪುನರುತ್ತೇಜಕ ಮಾಡಬೇಕು ಅಂತ ಅನ್ನುವಂಥ ನೆಲೆಯಲ್ಲಿ 15ನೇ ಶತಮಾನದಲ್ಲಿ ತೋಂಟದ ಸಿದ್ಧಲಿಂಗ ಯತಿಗಳ ನೆಲೆಯಲ್ಲಿ 101 ವಿರಕ್ತರನ್ನ ಸೇರಿಸಿ ಮಾಡಿದಂಥ ಒಂದು ಪ್ರಸಂಗ ಇದೆಯಲ್ಲ, ಈ ಕಾರಣಕ್ಕೋಸ್ಕರನೇ ಇತಿಹಾಸ ಅನುಭವಿಗಳವ್ರನ್ನ ದ್ವಿತೀಯ ಅಲ್ಲಮ ಅಂತ ಕರೆದ್ರು. ಸತ್ಯ, ದ್ವಿತೀಯ ಅಲ್ಲಮ ಅಂತ ಕರೆದ್ರು. ಅಷ್ಟೇ ಅಲ್ಲ, ಅನುಭವ ಮಂಟಪದ ವಾಸ್ತವ ಸತ್ಯವನ್ನ ಒಂದು ಆಕಾರಕ್ಕೆ ಕೊಟ್ಟು ನಮ್ಮ ಅನುಭವಕ್ಕೆ ತರಬೇಕು ಅಂತ ಅನ್ನುವಂಥ ನೆಲೆಯಲ್ಲಿ ನಾವು ಮತ್ತೆ ಅದರಲ್ಲಿ ಒಳಗೊಳ್ಳಬೇಕು ಅಂತ ಅನ್ನೋದಕ್ಕೋಸ್ಕರ ನಡೆದಂಥ ವಿಚಾರಗಳಿವು. ಆದರೆ ಅದ್ರ ಮಧ್ಯದಲ್ಲೇನೆ ನೋಡಿ, ಕಾಲ ದೇಶ ವರ್ತಮಾನ ನೆಲೆ ಇರಲಿಲ್ಲ, ಆ ಕಾಲದಲ್ಲೇ ವ್ಯತ್ಯಾಸಗಳಾಯಿತು. ಅದರಿಂದ ಮತ್ತೆ ಕಲ್ಯಾಣ ಕ್ರಾಂತಿಯ ನಂತರ ನಡೆದಂಥ ಇನ್ನೊಂದು ಶರಣರ ಮೇಲೆ ನಡೆದಂಥ ದೊಡ್ಡ ಅನಾಹುತ ಒಂದಿದೆ ಅಪ್ಪಾಜಿ. ನೋಡಿ, ದಕ್ಷಿಣ ಮೈಸೂರು ಪ್ರಾಂತ್ಯದಲ್ಲಿ ಬಂದಂಥ ಶರಣಗಣಗಳ ನೆಲೆ ಎಷ್ಟು ಅದ್ಭುತವಾಗಿತ್ತು ಅಂತ ಅನ್ನೋದನ್ನು, ಅದು ತೋಂಟದ ಸಿದ್ಧಲಿಂಗ ಯತಿಗಳ ನೆಲೆಯಿಂದ ಬಂದದ್ದು. ಆ ಪರಿಣಾಮವಾಗಿ ಮೈಸೂರು ರಾಜ್ಯದಲ್ಲಿ ಶರಣರ ಪ್ರಭಾವ ಮತ್ತು ಕಾಯಕ ದಾಸೋಹ ಸಿದ್ಧಾಂತ ಬಹಳ ಗಟ್ಟಿಯಾಗಿ ನಿಂತಂಥ ಲೆಕ್ಕದಲ್ಲಿ ಕಲ್ಯಾಣದಲ್ಲಿ ಉಳಿದಂಥ ಒಬ್ಬ ಪಳೆಯುಳಿಕೆಯ ವ್ಯಕ್ತಿ ಅಂದರೆ ಅಲ್ಲಿ ಕ್ರಾಂತಿ ಆದವನು. ಮತ್ತೆ ಹೋದಿಯಾ ಪಿಶಾಚಿ ಅಂದರೆ ಬಂದೇ ಗವಾಕ್ಷಿ ಇಲ್ಲಿ ಅಂತ ಗಾದೆ ಹೇಳ್ತಾರೆ. ಆ ರೀತಿ ಇಲ್ಲಿ ಬಂದಿದ್ದಾರೆ, ಇವ್ರನ್ನ ಮತ್ತೆ ಮಟ್ಟ ಹಾಕಬೇಕು ಅಂತ ಅಂದ್ಬಿಟ್ಟು ಒಂದು ಲೆಕ್ಕಾಚಾರ ಮಾಡಿ ಚಿಕ್ಕದೇವರಾಜ ಒಡೆಯರ ಕಾಲದಲ್ಲಿ ರಾಜರು ನಿಮ್ಮ ಜೊತೆಯಲ್ಲಿ ಸಂಧಾನ ಮಾಡಲಿಕ್ಕೋಸ್ಕರ ಕರೀತಾರೆ ಅಂತ ಹೇಳಿ ಎಲ್ಲ ಇದು ಗುರುಗಳನ್ನ ಕರೆಸಿ 480 ಜನ ಗುರುಗಳನ್ನ ಇದರಲ್ಲಿ ನಂಜನಗೂಡಿನಲ್ಲಿ ವಧೆ ಮಾಡಿದ. ಇವತ್ತು ಅವರ ತಲೆಗಳಾಕದ ಜಾಗವನ್ನು ಶಿರೋಭಾವಿ ಪ್ರದೇಶ ಅಂತ ಗುರುತಿಸ್ತಾರೆ. ಇದೆಲ್ಲ ಇತಿಹಾಸದಲ್ಲಿ ಇರೋ ಇದನ್ನ ನಮ್ಮ ಪುರಾಣಿಕರು ನಮ್ಮ ಇತಿಹಾಸದಲ್ಲಿ ಅಂತ ಅನ್ನುವಂಥ ಪ್ರಶ್ನೆ ಅಲ್ಲ. ಈ ಜೇಸುಯಿಟ್ ಪ್ರಾಂತದ ಕ್ರೈಸ್ತ ಪಾದ್ರಿಗಳು ಧರ್ಮ ಪ್ರಸಾರಕ್ಕಾಗಿ ಆ ಟೈಮ್ನಲ್ಲಿ ಯಾರು ಇಲ್ಲಿ ಸುತ್ತಾ ಇದ್ರು, ಅವರು ಪೋಪಿಗೆ ಬರೆದಂಥ ವಾರದ ವರದಿಯಲ್ಲಿ ಸಂದೇಶದಲ್ಲಿ ಇದನ್ನ ಅಲ್ಲಿ ಬರೆದಿದ್ದಾರೆ, ಉಲ್ಲೇಖಿಸಿದ್ದಾರೆ. ಅದು ನಿಮ್ಗೇನು ಗೊತ್ತಾಯ್ತು? ನೀವು ಹೋಗಿದ್ರ ವ್ಯಾಟಿಕನ್ಗೇನೆ? ನಾನು ಹೋಗಿಲ್ಲ. ಫಾದರ್ ಅಂತೋಣಿ ಅಂತ ಅನ್ನೋರೊಬ್ರು ಕನ್ನಡ ಪರ ಅಭಿಮಾನದ ಒಬ್ಬ ಕ್ರೈಸ್ತ ಪಾದ್ರಿ, ಅವರು ಫಾದರ್ ಅಂತಪ್ಪ ಅಂತ ಹೆಸರಿಟ್ಕೊಂಡಿದ್ರು. ಅವರು ಇದು ಕ್ರೈಸ್ತ ಧರ್ಮದ ಉಗಮ ಮತ್ತು ಪ್ರಗತಿ ಅಂತ ಅನ್ನುವಂಥ ನೆಲೆಯಲ್ಲಿ ಅವರದ್ದು ಪತ್ರಗಳನ್ನೆಲ್ಲ ಸಂಗ್ರಹ ಮಾಡಿ ಇದನ್ನು ಉಲ್ಲೇಖ ಮಾಡಿದ್ದಾರೆ. ಆ ಪತ್ರದ ಕಾಪಿ ಇದೆ. ಇದಷ್ಟೇ ಅಲ್ಲ, ಮೈಸೂರು ಅರಸರ ಚರಿತ್ರೆ ಬರೆದಂಥ ಸನ್ನಿವೇಶದಲ್ಲೂ ಬ್ರಿಟಿಷರು ಬರೆದಂಥ ಸನ್ನಿವೇಶದಲ್ಲಿ ಅದನ್ನು ಇದರಲ್ಲಿ ದಾಖಲೆಗಳಿವೆ. ಇದು ಅಧಿಕೃತವಾದ ದಾಖಲೆ, ಇದು ನಾವು ಪುರಾಣದ ಕಥೆ ಅಲ್ಲ ಇದು. ಈ ಥರ ಬೇಕಾದಷ್ಟು ಅನಾಹುತಗಳು, ವ್ಯವಸ್ಥೆಗಳು ಇದು ಕಾಲಾನುಕಾಲದಲ್ಲಿ ನಡೀತಲೇ ಬಂದಿದೆ. ಆದರೆ ವಾಸ್ತವ ಸತ್ಯ ಏನು ಅಂತ ನಾವು ಇಟ್ಕೊಂಡು ಹೋಗ್ಬೇಕಲ್ಲ. ಇಲ್ಲ, ಒಂದು ನಿಮಿಷ ಗುರುಗಳೇ, ಇದರ ಬಗ್ಗೆ ಬಹಳ ಗಂಭೀರವಾದ ವಿಷಯವನ್ನು ನಾವು ಆದಷ್ಟು ಅದರ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡಿ, ಬರೀ ಚರ್ಚೆ ಅಲ್ಲ, ಎಲ್ಲರಿಗೂ ಕೂಡ ಪರಿಚಯಾತ್ಮಕವಾಗಿ ಅದು ಏನು ಎಲ್ಲೋ ಒಂದು ಕಡೆ ನಮ್ಮ ಲೈಬ್ರರಿಯಲ್ಲಿ ಇದ್ದರೆ ಉಪಯೋಗ ಬೀಳಲ್ಲ, ಸಮಾಜದ ಮುಂದೆ ತರಬೇಕಲ್ಲ ಗುರುಗಳೇ. ಯಾಕೆ ಅವ್ನು ಅಲ್ಲಿ ಆ ಪಾದ್ರಿ ಹೋಗಿ ಅಲ್ಲಿಗಿರೋದನ್ನು ನಿಮಗೆ ತಂದು ಹುಡುಕೊಟ್ಟಾಗ ಅದು ಸಮಾಜದ ಮುಂದೆ ಇಡಬೇಕಲ್ಲ, ಹಿಡದ ಕೈಗನ್ನಡಿ ಅವ್ರಿಗೂ ಗೊತ್ತಾಗಬೇಕಲ್ಲ. ಉದಾಹರಣೆಗೆ ತಾವು ಈಗ ಟ್ರಾನ್ಸ್ಫಾರ್ಮರ್ಗಳಿದ್ದು ಟ್ರಾನ್ಸ್ಫಾರ್ಮರನ್ನು ವೋಲ್ಟೇಜ್ ಜಾಸ್ತಿ ಮಾಡಬೇಕು ಅನ್ನೋ ಒಂದು ಮಾತು ಆಮೇಲೆ ಬಿಡ್ತೇನೆ ಗುರುಗಳ, ದಯವಿಟ್ಟು ಈ ಟ್ರಾನ್ಸ್ಫಾರ್ಮರನ್ನೇ ನಾವು ಎಷ್ಟು ದಿನ ಇಡೀ ಸಮಾಜ ಮಠಗಳು ಅಂತ ತಿಳ್ಕೊಂಡ್ವಿ, ಅದನ್ನೇ ನಾನು ಅದು ಗೊತ್ತಾಯ್ತು, ನಾನು ಹೇಳ್ಬಿಡ್ತೀನಿ ಗುರುಗಳೇ. ಅದೇ ಟ್ರಾನ್ಸ್ಫಾರ್ಮರ್ಗಳು ನಮ್ಮ ಮಠಗಳು ಅಂತ ತಿಳ್ಕೊಂಡಿದ್ವಿ. ಅವರು ಸುಮ್ಮನೆ ತಮ್ಮ ಮಠಗಳನ್ನು ಅಂದರೆ ಟ್ರಾನ್ಸ್ಫಾರ್ಮರನ್ನು ಗಟ್ಟಿ ಮಾಡಿಕೊಂಡ್ರೆ ಹೊರತಾಗಿ ಟ್ರಾನ್ಸ್ಫಾರ್ಮಿಂದ ಆಗಬೇಕಾದಂಥ ಒಂದು ಬದಲಾವಣೆ ಎಲ್ಲರೂ ಅನ್ನೋಕ್ಕಾಗೋದಿಲ್ಲ, ಖಂಡಿತವಾಗಿಯೂ ಇಲ್ಲ. ಅನೇಕ ಮಠಗಳು ತಮ್ಮ ಜವಾಬ್ದಾರಿಯುತ ಕಾರ್ಯಗಳನ್ನು ಮಾಡಿದ್ದನ್ನು ಸಮಾಜದಲ್ಲಿ ನೋಡ್ತೇವೆ. ಆದರೆ ಇನ್ನುಳಿದವರಾದರೂ ಕೂಡ ಇಂದಿಗೂ ಜವಾಬ್ದಾರಿಯಿಂದ ಈ ಶರಣರ ನೈಜ ತತ್ವವನ್ನು, ನಿಜ ಆಚರಣೆಗಳನ್ನು
ನೈಜವಾಗಿ ಬಿಂಬಿಸ್ತಕ್ಕಂಥ ಅದೇನೋ ಈ ಸೆಪ್ಟೆಂಬರ್ 1ಕ್ಕೂ ಏನೋ ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ಅದು ಒಳ್ಳೆಯ ಬೆಳವಣಿಗೆ. ಏನಕ್ಕೆ ಅಲ್ಲಿ ಮತ್ತೆ ವೈರುಧ್ಯವಾಗಿ ಇದರಲ್ಲಿ ದಾವಣಗೆರೆಯಲ್ಲಿ ನಡೆದ ಕಾರ್ಯಕ್ರಮ ಇರ್ಬೋದು, ಇತ್ತೀಚೆಗೆ ಇನ್ನೊಂದು ಕಡೆ ನಡೆದ ಕಾರ್ಯಕ್ರಮ ಇರ್ಬೋದು, ಇವೆಲ್ಲ ಇರ್ತವೆ. ಅಲ್ಲ, ಇದು ಮುಖಾಮುಖಿ ಆಗೋದು ಬೇಡ ಗುರುಗಳೇ. ಬಸವಣ್ಣ ಎಲ್ಲೂ ಯಾವ ಸಮಾಜವನ್ನು ಒಡೆಯುವ ನೋಡಿ ಅಪ್ಪಾಜಿ, ತತ್ವಗಳು ನೋಡಿ ಪ್ರತಿಯೊಂದನ್ನು ನಮ್ಮ ಶರಣರು ಆನುಭಾವಿಕ ನೆಲೆಯಲ್ಲಿ ಅಂತರಂಗದಲ್ಲಿ ತೆಗೆದುಕೊಂಡು ಮಾಡುವಂಥ ಆಚರಣೆಗಳೆಲ್ಲವೂ ಸಹ ಕೇವಲ ಬೌದ್ಧಿಕ ಚಿಂತನೆಗಳು ಮತ್ತು ಸಂಘರ್ಷಗಳು ಅಂತ ಒಂದು ನೆಲೆಯಲ್ಲಿಯೇ ಹೆಚ್ಚು ಕಾಲ ಬಂದಿರೋದ್ರಿಂದ ಇವತ್ತು ಅದೇ ನಡೀತಾ ಇದೆ. ಅದಾಗಬಾರ್ದು, ಅಂತರಂಗದ ನೆಲೆಗೆ ಹೋಗಬೇಕು. ನೋಡಿ ನಮ್ಮ ಉಪದೇಶ ಹೇಗಿರಬೇಕು. ಪ್ರಭುದೇವರು ಹೇಳ್ತಾರೆ, ಮುಕ್ತಾಯಕ್ಕನಿಗೆ ಹೇಳ್ತಾರೆ, ಸುಮ್ಮನೆ ತಿಳುವಳಿಕೆ ಇಲ್ಲದೆ ಮಾತಾಡಬೇಡಪ್ಪ, ನೀನು ಬರೀ ಶಬ್ದದ ನುಡಿಯದಿರೋ ಭಾವ ಅಂತ. ತಾಯಿ ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾಳವಳು. ನನ್ನ ಅಣ್ಣ ಮಾತಾಡ್ತಾ ಇರಲಿಲ್ಲ, ಅವನ ಅನುಭವ ಜಾಸ್ತಿ ಇತ್ತು ಅಂತ ಅನ್ನೋ ಮಾತು ಹೇಳ್ತಾರೆ. ಆದರೆ ಆನುಭಾವಿಕ ನೆಲೆಯನ್ನು ಜಗತ್ತಿಗೆ ಪರಿಚಯ ಮಾಡಿಕೊಡ್ಬೇಕಾದ್ರೆ ತಾನು ಹೇಗಿರಬೇಕು ಅನ್ನೋದನ್ನು ಪ್ರಭುದೇವರು ಹೇಳಿದ್ರು. ಮಾತೆಂಬುದು ಜ್ಯೋತಿರ್ಲಿಂಗ. ನೋಡಿ, ಒಂದು ಜ್ಯೋತಿ ಉರಿಯುತ್ತೆ ಸರ್, ಜ್ಯೋತಿಗೆ ಒಂದು ಬತ್ತಿ ಬೇಕು, ಬತ್ತಿಗೆ ಎಣ್ಣೆ ಬೇಕು, ಎಣ್ಣೆಗೆ ಬಟ್ಲು ಬೇಕು. ಆದರೆ ಜ್ಯೋತಿರ್ಮೇಘ ಇದೆಯಲ್ಲ ಮೇಲೆ, ನೀವು ಇಂಗ್ಲೀಷ್ನಲ್ಲಿ ನೆಬ್ಯುಲಾ ಅಂತ ಹೇಳ್ತಿರಲ್ಲ, ಅದಕ್ಕೆ ಎಣ್ಣೆ ಯಾವುದು, ಬತ್ತಿ ಯಾವುದು, ಬಟ್ಲೆ ಯಾವುದು? ಸ್ವಯಂ ಜ್ಯೋತಿರ್ಲಿಂಗ. ಸ್ವಯಂ ಮಾತು ಜ್ಯೋತಿರ್ಲಿಂಗವಾಗಬೇಕು ಅಂತ ಹೇಳಿದ್ರೆ ಇನ್ನೊಂದು ಶಾಸ್ತ್ರ, ಇನ್ನೊಂದು ಗ್ರಂಥ, ಇನ್ನೊಂದು ವ್ಯವಸ್ಥೆಯ ಮೇಲೆ ಆಧಾರದಿಂದ ಬರ್ತಕ್ಕಂಥ ಶಬ್ದಾಡಂಬರ ಆಗಬಾರದು. ಯಾವುದಕ್ಕೂ ಆಧಾರ ಇಲ್ಲ, ಅದು ತನ್ನ ಸ್ವಯಂವಾಗಿರುತ್ತೆ. ಮಾತು ಜ್ಯೋತಿರ್ಲಿಂಗವಾದಾಗ ಏನಾಗುತ್ತೆ ಅಂತಂದ್ರೆ ಸ್ವರ ಪರತತ್ವವಾಗ್ತದೆ. ಖಂಡಿತ. ಆವಾಗ ಆ ಪರತತ್ವದ ನೆಲೆಯಲ್ಲಿ ಬರ್ತಕ್ಕಂಥ ಶಬ್ದಗಳೇನಿದೆಯಲ್ಲ, ತಾಲೋಷ್ಟ್ರ ಸಂಪುಟವೆಂಬುದು ನಾದ ಬಿಂದು ಕಲಾತೀತವಾಗುತ್ತದೆ. ಅತೀತವಾಗಿ ಅದು ನೇರವಾಗಿ ಅದು ಸಾಧಕನ ಆನುಭಾವಿಕ ನೆಲೆಗೆ ನೇರವಾಗಿ ಸಂಪರ್ಕ ಆಗುವಂತ ನೆಲೆ ಆಗ್ತದೆ. ಇದು ನಿಜವಾಗಿ ಹೇಳ್ತೀನಿ, ನೀವು ಹೇಳ್ತಿರಲ್ಲ, ಇದು ಈಗೆಲ್ಲ ಹೊಸದಾಗಿ ಬಂದಿವೆಯಲ್ಲ ಸರ್, ಎಲ್ಲ ಟೆಕ್ನಾಲಜಿಗಳು ಸಾಕಷ್ಟು ಬಂದಿದೆ. ಅಂತಂದ್ರೆ ನೀವು ಜಿಪಿಟಿ ಚಾಟ್ ಜಿಪಿಟಿ ಅವೆಲ್ಲ ಏನಿದ್ವಲ್ಲ, ಅದಕ್ಕೆ 100 ಪಟ್ಟು ವಿಶಿಷ್ಟವಾಗಿರುವಂತ ರೀತಿಯಲ್ಲಿ ಆನುಭಾವಿಕ ನೆಲೆ ತಲುಪಿಸುವಂತ ವ್ಯವಸ್ಥೆಗಳು ಶರಣರು ಮಾಡಿದ್ರು. ಈಗ ತಾವು ಸ್ವಯಂ ಪ್ರಕಾಶದ ಬಗ್ಗೆ ಮಾತೆಂಬುದು ಜ್ಯೋತಿರ್ಲಿಂಗ ಅನ್ನುವಾಗ ಚನ್ನಬಸವಣ್ಣನವರು ಒಂದು ವಚನ, ಸಮಯನು ನಮ್ಮ ಇದನ್ನು ನಿಲ್ಲಿಸ್ತಾ ಇದೆ. ಚನ್ನಬಸವಣ್ಣನವರ ವಚನ, ಸ್ವಯಂ ಪ್ರಸಾದವವ್ವ, ಸ್ವಯಂ ಪ್ರಸಾದವವ್ವ, ಸ್ವಯಂ ಲಿಂಗವವ್ವ, ಸ್ವಯಂ ದಾಸೋಹವವ್ವ, ಸ್ವಯಂ ಶರಣನವ್ವ, ಸ್ವಯಂ ಕೂಡಲ ಚಂಗನ ಪ್ರಸಾದವವ್ವ. ಇಲ್ಲಿ ಸ್ವಯಂ ದಾಸೋಹವವ್ವ. ಅಲ್ಲಿ ಸ್ವಯಂ. ಈಗ 1 ನಿಮಿಷ ಕೊಡಲು, ಒಂದೇ ಮುಗಿಸ್ಬಿಡ್ತೀನಿ. ಆದರೆ ಬೇಡಿ ತಂದು ದಾಸೋಹ ಮಾಡುವನ್ನಬ್ಬರ, ಇವತ್ತಿನ ಸ್ಥಿತಿಗೆ ಬನ್ನಿ ಸ್ವಲ್ಪ, ಎಲ್ಲಿಂದನೋ ತಂದು ಮಾಡುವನಬ್ಬರ, ಪಂಗುಳನ ಪಯಣದಂತೆ ಯಾಚಕತ್ವ ಭಕ್ತಂಗುಂಟೆ. ಇವತ್ತಿನ ಯಾವುದೋ ಒಂದು ಕಾರ್ಯಕ್ರಮ ಮಾಡಿದ್ರೆ ಮನೆಗೆ ಪಟ್ಟಿ 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 ಅಂತ ಓಡಾಡೋದಿಲ್ಲ ಅವರುಗಳೇ. ಇದೇ ವಚನ ಕಾಯ್ದಕ್ಕೆ ಮಾರೇನವರು ಬೇಡಿ ತಂದು ದಾಸೋಹ ಮಾಡುವ ನಬ್ಬರ. ಅಬ್ಬರದಲ್ಲಿ ನಾನು ಇಷ್ಟು ಕೊಟ್ಟೆ, ನೀನು ಇಷ್ಟು ಕೊಟ್ಟೆ, ಅವ್ರು 10,000 ಕೊಟ್ಟರು, 25,000 ಕೊಟ್ಟರು. ಪಂಗುಳನ ಪಯಣದಂತೆ ಯಾಚಕತ್ವ ಭಕ್ತಂಗುಂಟೆ. ಭಕ್ತನಾಗಿ ಹುಟ್ಟಿ ಭಕ್ತರ ಬೇಡಿ ತಂದು ಮಾಡಿ ಮುಕ್ತಿಯ ನರಸಲುಂಟದೆ, ಅದು ಅಮರೇಶ್ವರ ಲಿಂಗವ ಮುಟ್ಟದೆ ಇತ್ತಲೇ ಉಳಿಯಿತು. ಈ ದಾಸೋಹವನ್ನು ಈಗ ಶಬ್ದದ ಬಳಕೆ ಆಗ್ತಾ ಇದೆ. ಎಲ್ಲರಿಂದ ಬೇಡೋದು, ತರೋದು, ದಾಸೋಹ ಮಾಡಿದ್ವಿ. ಏನಿದೆ ದಾಸೋಹ? ದಾಸೋಹ ಹೆಸರಿನ ನೆಲೆಯಲ್ಲಿ ಅಷ್ಟೇ ಅಲ್ಲ, ಆನುಭಾವಿಕ ನೆಲೆಯಲ್ಲಿ ಅಂತರಂಗದ ಬೆಳಕು. ಇವತ್ತಿನ ಚರ್ಚೆ ಇದ್ದಿದ್ದೇ ದಾಸೋಹದ ಬಗ್ಗೆ. ಹೀಗಾಗಿ ಸಮಯನು ನಮಗೆ ಸಂಪನ್ನವಾಗ್ತಾ ಇರೋದು. ಇದರಲ್ಲಿ ದಯವಿಟ್ಟು ನಮ್ಮ ಪರೀಕ್ಷಕರಿಗೆಲ್ಲ ಒಂದು ವಿನಂತಿ ಅಂತಂದ್ರೆ, ಯಾರು ನಮಗೆ ಆನ್ಲೈನ್ನಲ್ಲಿ ಇದ್ರ ಬಗ್ಗೆ ನೋಡಿ ಇದರ ಬಗ್ಗೆ ಅವರ ಚಿಂತನೆಗಳು ಮತ್ತು ವಾಸ್ತವವಾದಂಥ ಪ್ರಶ್ನೆಗಳನ್ನ ನಮಗೆ ಕಳಿಸ್ಕೊಡ್ಬೇಕು. ಯಾಕಂದ್ರೆ ವಿದ್ಯಾರ್ಥಿಗೆ ನೀವು ಪರೀಕ್ಷಕರು ಪ್ರಶ್ನೆ ಕೇಳಲಿಲ್ಲ ಅಂತಂದ್ರೆ ನಾವು ಯಾರನ್ನ ಆಶ್ರಯಿಸಿ ನಮ್ಮ ಚಿಂತನೆಯನ್ನ ಬೆಳೆಸ್ಕೊಳ್ಬೇಕು? ಈಗ ಅದು ಹ್ಯಾಬಿಟ್ ಹೋಗಿದೆ, ಎಲ್ಲದಕ್ಕೂ ಹಿಂಗೆ ಕೈ ತೋರಿಸ್ಬಿಡ್ತಾರೆ. ಅದು ಏನು ಕಟ್ಕೊಂಡು ನಾವು ಮಾತಾಡೋಣ? ಎಲ್ಲರೂ ಹಿಂಗೆ ತೋರಿಸಿ ಶರಣು ಶರಣಾರ್ಥಿ. ಸ್ವಲ್ಪ ಏನಾದರೂ ಪ್ರತಿಕ್ರಿಯಾತ್ಮಕವಾಗಿ, ಈಗ ಉದಾಹರಣೆಗೆ ಮೊನ್ನೆ ಇಂಟರ್ವ್ಯೂ ಆಯ್ತಲ್ಲ, ಆ ಇಂಟರ್ವ್ಯೂ ಸಂಬಂಧದಲ್ಲಿ ಲಿಂಗದ ಬಗ್ಗೆ ತಾತ್ಸರವಾಗಿ
ನುಡಿಯುವವರನ್ನು ಹಿಡಿದು ಹೊಡಿಬೇಕನ್ಸುತ್ತೆ ಅನ್ನೋ ಒಂದು ಶಬ್ದ ನನ್ನ ಬಾಯಿಂದ ಬಂತು. ಅದಕ್ಕೆ ನಿನ್ನೆ 3 ಜನ ಇಲ್ಲಿ ಲಿಂಗಧಾರಣೆ ಮಾಡ್ಕೊಳ್ಳೋಕೆ ಬಂದ್ಬಿಟ್ಟಿದ್ದಾರೆ. ಕಣ್ಣಾರೆ ನೋಡಿದೆ. ಇಲ್ಲ ಸರ್, ನಿಮ್ಮಿಂದನೇ ನಾನು ಹೇಳಿದ ಹಾಗೆಲ್ಲ ಹುಡುಗಾಟ ಮಾಡಬೇಡ್ರಪ್ಪ, ಲಿಂಗ ಅನ್ನೋದಟ್ಟು ಹಗುರವಾಗೂ ತಗೋಬೇಡಿ, ಏನೋ ಭಾವನಾತ್ಮಕ. ಇಲ್ಲ ಸರ್, ಅದು ಖಂಡಿತವಾಗಿಯೂ ನಿನ್ನೆ ನಮಗೆ ಅರ್ಥ ಆಗಿದೆ, ನೀವು ಹೊಡೆಯೋದು ಇದರಲ್ಲಿ ತೋರಿಸ್ಲಿಲ್ಲ, ಅಟ್ಟನೆ ಹೊಡೆದಂಗೆ ಆಗಿದೆ ನಮ್ಮ ಹೃದಯಕ್ಕೆ ಅಂತ. ಇವನು ಸೋಲಾಪುರದಿಂದ ಕಾಲ್ ಬಂದಿವೆ, ಅಮೆರಿಕಾದಿಂದ ಕಾಲ್ ಬಂದಿದೆ. ಅಂದರೆ ಜನಗಳಿಗೆ ಬೇಕಾಗಿದೆ ತತ್ವ, ನಾವು ಸರಿಯಾಗಿ ಮುಟ್ಸೋಕೆ ನಮ್ಮ ಕಡೆ ಆಗ್ತಾ ಇಲ್ಲ. ನಿಜವಾದ ಮಾತದು. ಯಾಕೆ ಆಗ್ತಾ ಇಲ್ಲ? ಈಗ ನೋಡಿ, ಎಷ್ಟು ಬೇಡಿ ತಂದು ದಾಸೋಹ ಮಾಡುವ ಅಬ್ಬರಕ್ಕೆ ನಾವು ಒಳಗಾದ್ವಿ. ಎಲ್ಲರೂ ನನ್ನ ಪ್ರಚಾರ ಪ್ರಿಯರನ್ನ ಮಾಡಕ್ ಹೊರಟ್ರಿ, ಎಲ್ಲೂ ಆ ಪ್ರಸಾರ ಪ್ರಿಯವಾಗ್ಲಿಲ್ವಲ್ಲ ಗುರುಗಳೇ? ಹೌದು ಸರ್. ಎಲ್ಲರೂ ಪ್ರಚಾರ, ಬಸವಣ್ಣನ ಚಿತ್ರ ಇಷ್ಟಿರ್ತದೆ, ಅವ್ರದ್ದು ಇಷ್ಟು ದೊಡ್ಡ ಚಿತ್ರ ಇರ್ತದೆ, ಎಲ್ಲೇ ಹೋಗಿ. ಇದು ಅಬ್ಬರಕ್ಕೆ ಹೀಗೆ ದಾನ ಮತ್ತು ದಾಸೋಹವನ್ನು ಇನ್ನಷ್ಟು ನಾವು ಮುಂದಿನ ಮುಂದಿನ ನೆಲೆಯಲ್ಲಿ ನೋಡಿ, ಇದು ದಾನ ಅದೇನಾಗಬೇಕು ಅಂದ್ರೆ ನೆಲದ ಮರೆಯ ನಿಧಾನ ಅಂತಂದ್ರೆ ನಮ್ಮ ಆನುಭಾವಿಕ ನೆಲೆಯಲ್ಲಿರ್ತಕ್ಕಂಥ ನಮ್ಮ ಐಶ್ವರ್ಯ ಅದನ್ನ ಸರಿಯಾದ ರೀತಿಯಿಂದ ಮಾಡೋಣ ಗುರುಗಳೇ. ಇನ್ನೊಂದು ಮುಂದಿನ ವಾರದ್ದು ಬಹುಶಃ ನಾವು ಅರಿವಿನ ಆಚರಣೆಯ ನಮ್ಮ ಬದುಕಿನಲ್ಲಿ ಬರಬೇಕು ಹೊರತಾಗಿ ಯಾವ ಆಚರಣೆಗಳು ಇರಬಾರ್ದು. ಯಾಕಂದರೆ ಕೆಲವರು ಮೂಢನಂಬಿಕೆಗಳ ಬಗ್ಗೆ ತಮ್ಮ ಕಾಮೆಂಟ್ ಹಾಕಿದ್ರು, ಮೌಢ್ಯಗಳ ಬಗ್ಗೆ, ಇದರ ಬಗ್ಗೆ ಎಲ್ಲ ಹೇಳಿದಾಗ ನನಗೆ ಅನ್ನಿಸ್ತು, ಈ ಭ್ರಮಾತ್ಮಕವಾದ ಚಿಂತನೆಗಳಿಂದ ಹೊರಬಂದು ಚೌಕಟ್ಟಿನಲ್ಲೇ ನಾವು ಬದುಕ್ತಾ ಇದ್ದೀವಿ. ಹೀಗಾಗಿ ಒಂದು ಅರಿವಿನ ಜ್ಞಾನ ಜಾಗೃತ ಆಗುವ ಈ ಮೂಢನಂಬಿಕೆಯಿಂದ ಅದೇ ಮೂಢನಂಬಿಕೆ ಬೇಡ, ಅರಿವಿನಿಂದ ಆಚರಣೆ ಮಾಡಿ ಅನ್ನೋ ಶಬ್ದವನ್ನು ಬಳಸಿ. ಅಲ್ಲ ನಂಬಿಕೆ, ಅದು ನಂಬಿಕೆ ಮೂಢನಂಬಿಕೆ ಬಗ್ಗೆ ಸ್ವಲ್ಪ ಅದರ ಅಲ್ಲ ಆ ಸಂದರ್ಭದಲ್ಲಿ ಮಾತಾಡೋಣ. ಆದರೆ ಒಬ್ಬ ಪ್ರತಿಕ್ರಿಯೆ ಬಂದಿದ್ದನ್ನು ನಿಮ್ಮೊಡನೆ ಪ್ರತಿಕ್ರಿಯೆಗಳು ಬಂದಿಲ್ಲ ಅಂದ್ರಲ್ಲ, ಒಬ್ಬರು ಪ್ರತಿಕ್ರಿಯೆ ಅವರ ಆಹಾರ ಪದ್ಧತಿಯ ಬಗ್ಗೆನೂ ಬರೆದಿದ್ರು. ತಮಗೆ ಮೊದಲೇ ಹೇಳಿದ್ದೆ, ನೀವೆಲ್ಲ ಭಾಳ ನಮ್ಮನ್ನು ಆಹಾರ ಪದ್ಧತಿಯಲ್ಲಿ ನಮಗೆ ರೂಢಿಸ್ಕೊಂಡ್ಬಂದಿದ್ದೇವೆ, ನಮ್ಮನ್ನು ಕೀಳಾಗಿ ನೋಡಬೇಡಿ, ಲಿಂಗಾಯತ ಸಮಾಜದವರು ಅಂತಲೇ ಬರೆದಿದ್ರು. ಅವ್ರು ಕೇಳಿದ್ದಕ್ಕೆ ನಾವು ಉತ್ತರ ಕೊಡಬೇಕಲ್ಲ. ಅಲ್ಲ, ಅದರ ಬಗ್ಗೆ ನಾವು ಚಿಂತನೆ ಮಾಡೋಣ. ಆಯಿತು ಗುರುಗಳೇ. ಒಟ್ಟಾರೆಯಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಗುರುಗಳು ದಾನದಿಂದ ದಾಸೋಹದ ಕಡೆಗೆ ಅನ್ನೋ ಒಂದು ನೆಲೆಯಲ್ಲಿ ಸುಮಾರು ಚಿಂತನವನ್ನು ಸ್ವಲ್ಪ ಅತ್ತಲಿತ್ತ ಹೋದರೂ ಕೂಡ ಸತ್ಯದ ನೆಲೆಗೆ ನಾವು ಬಂದಿದ್ದೇವೆ ಅಂತ ನಾವು ತಿಳ್ಕೊಂಡಿದ್ದೇವೆ. ತಮ್ಮೆಲ್ಲರ ಪರವಾಗಿ ಪೂಜ್ಯರಿಗೆ ಶರಣ ಸಲ್ಲಿಸ್ತೇನೆ. ತಮಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ನಮಗಿನ್ನೂ ಮುಂದುವರಿಸಬೇಕು ಅಂತಕ್ಕಂಥ ಆಶಯವನ್ನು ಮೂಡಿಸ್ತಾ ಇದ್ದೀರಿ. ಬಹುಶಃ ಕೆಲವೇ ದಿನಗಳಲ್ಲಿ ಬಸವ ಸಮಿತಿಯಲ್ಲಿ ಕನ್ನಡ ಬರೆದಿರತಕ್ಕಂಥ ವ್ಯಕ್ತಿಗಳಿಗೂ ಆಂಗ್ಲ ಭಾಷೆಯಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ಮಾಡಿದ್ದೇವೆ. ಅದು ಬಂದಾಗ ನಿಮಗೆ ಮೊದಲೇ ನಾವು ಸೂಚಿಸ್ತೇವೆ. ಕಾರಣ ಈಗ ಶನಿವಾರ, ಭಾನುವಾರ, ಸೋಮವಾರ ಆನ್ಲೈನ್ ಅರಿವಿನ ಮನೆ ನಡೀತಾ ಇದೆ. ಇನ್ನೊಂದೆರಡು ದಿನ ತಗೊಂಡು ಒಂದು ಇಂಗ್ಲೀಷ್ಗಾಗಿ ಒಂದು ಹಿಂದಿಗಾಗಿ ಮಾಡಿದರೆ ಅದು ಉಪಯುಕ್ತವಾಗ್ತದೆ. ನಿಜವಾಗಲು ಅದನ್ನು ಪ್ರಯತ್ನ ಮಾಡೋಣ ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮಗೆಲ್ಲರಿಗೂ ಶರಣಾರ್ಥಿ.
ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ. ಅವು ಜಗಕ್ಕಿಕ್ಕಿದ ವಿಧಿ, ಅವು ಜಗಕ್ಕಿಕ್ಕಿದ ವಿಧಿ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ. ಅವು ಜಗಕ್ಕಿಕ್ಕಿದ ವಿಧಿ, ಅವು ಜಗಕ್ಕಿಕ್ಕಿದ ವಿಧಿ. ನಿನ್ನೊಡವೆ ಎಂಬುದು ಜ್ಞಾನರತ್ನ, ಅಂತಪ್ಪ ದಿವ್ಯ ರತ್ನವ ಕೆಡಗುಡದೆ. ನಿನ್ನೊಡವೆ ಎಂಬುದು ಜ್ಞಾನರತ್ನ, ಅಂತಪ್ಪ ದಿವ್ಯ ರತ್ನವ ಕೆಡಗುಡದೆ. ಆ ರತ್ನವ ನೀನು ಅಲಂಕರಿಸಿದೆಯಾದಡೆ, ಆ ರತ್ನವ ನೀನು ಅಲಂಕರಿಸಿದೆಯಾದಡೆ. ನಮ್ಮ ಗುಹೇಶ್ವರ ಲಿಂಗದಲ್ಲಿ, ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಬಿಟ್ಟು ಸಿರಿವಂತರಿಲ್ಲ. ಕಾಣ ಎಲೆ ಮನವೇ, ಕಾಣ ಎಲೆ ಮನವೇ, ಕಾಣ ಎಲೆ ಮನವೇ.